गुरुब्रह्मा गुरुविष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। श्री गुरुभ्यो नमः। हरि ಓಂ। ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಒಳ್ಳೆಯ ಭಾಗ್ಯವನ್ನು, ಐಶ್ವರ್ಯವನ್ನು, ಯೋಗ ಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ದೇವರ ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 15 ಆಗಸ್ಟ್ 2026 ಶನಿವಾರ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷ. ಈ ದಿನ ಸೂರ್ಯೋದಯ ಬೆಳಗ್ಗೆ 6:02, ಸೂರ್ಯಾಸ್ತ ಸಂಜೆ 6:38. ಈ ದಿನ ತದ್ದಿಗೆ ತಿಥಿ ಇರತಕ್ಕಂಥ ದಿನ, ಉತ್ತರ ನಕ್ಷತ್ರ, ಶಿವಯೋಗ, ತೈತಿಲಕರಣ ಇರತಕ್ಕಂಥ ದಿನ. ಈ ದಿನ ವರ್ಜ್ಯ ಮಾಡತಕ್ಕಂಥ ಸಮಯ ಬೆಳಗ್ಗೆ 10:49 12:24 ಇನ್ನು ಈ ದಿನದ ದುರ್ಮುಹೂರ್ತ ಬೆಳಗ್ಗೆ 7:43 ಬೆಳಗ್ಗೆ 8:34 ಇನ್ನು ಈ ದಿನದ ರಾಹುಕಾಲ ಬೆಳಗ್ಗೆ 9:11 10:46 ಇನ್ನು ಈ ದಿನದ ಯಮಗಂಡ ಕಾಲ ಮಧ್ಯಾಹ್ನ 1:55 ಮಧ್ಯಾಹ್ನ 3:29 ಇನ್ನು ಈ ದಿನದ ಗುಳಿಕ ಕಾಲ ಬೆಳಗ್ಗೆ 6:02 ಬೆಳಗ್ಗೆ 7:37 ಈ ದಿನದ ಬ್ರಹ್ಮ ಮುಹೂರ್ತ ಬೆಳಗ್ಗೆ 4:26 ಬೆಳಗ್ಗೆ 5:14 ಇನ್ನು ಈ ದಿನದ ಅಮೃತ ಕಾಲ ಬೆಳಗ್ಗೆ 8:17 ವಿಶೇಷವಾಗಿ ಬೆಳಗ್ಗೆ 9:52 ಇನ್ನು ಈ ದಿನದ ಅಭಿಜಿತ್ ಲಗ್ನದ ಮುಹೂರ್ತ ಮಧ್ಯಾಹ್ನ 11:55 ಮಧ್ಯಾಹ್ನ 12:45 ಅಭಿಜಿತ್ ಲಗ್ನದ ಮುಹೂರ್ತವಿರತಕ್ಕಂಥ ಸಮಯ. ಸ್ನೇಹಿತರೆ, ಇವೆಷ್ಟು ಈ ದಿನದ ಪಂಚಾಂಗ ಶ್ರವಣ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇನ್ನು 12 ರಾಶಿಗಳ ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಶನಿದೇವನ ಶಿಸ್ತು ಮತ್ತು ನಿಮ್ಮ ರಾಶಿಯಾಧಿಪತಿ ಮಂಗಳನ ಶೌರ್ಯದ ಸಮ್ಮಿಶ್ರಣದಿಂದಾಗಿ ದಿನವು ಸಕ್ರಿಯ ಹಾಗೂ ಜವಾಬ್ದಾರಿಯುತವಾಗಿರಲಿದೆ. ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಯಶಸ್ಸು ಕಾಣತಕ್ಕಂಥ ದಿನ. ಸಹನೆ ಮತ್ತು ಧೈರ್ಯದಿಂದ ಕೆಲಸಗಳನ್ನು ಪೂರ್ಣಗೊಳಿಸಿದರೆ ಈ ದಿನ ಧನಾತ್ಮಕವಾದಂಥ ಒಂದು ಫಲಿತಾಂಶ ದೊರೆಯಲಿದೆ. ಧಾರ್ಮಿಕ ಹಾಗೂ ಸೇವಾ ಕಾರ್ಯಗಳಲ್ಲಿ ಆಸಕ್ತಿ ವೃದ್ಧಿಸತಕ್ಕಂಥ ದಿನ. ಇನ್ನು ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ವೃತ್ತಿ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಕಾರ್ಯಕ್ಷೇತ್ರದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗತಕ್ಕಂಥ ದಿನ. ಶ್ರಮಕ್ಕೆ ತಕ್ಕದಾದಂತಹ ಒಂದು ಮೇಲಧಿಕಾರಿಗಳಿಂದ ಮನ್ನಣೆ ಸಿಗಲಿದ್ದು, ತಾಂತ್ರಿಕ ಯಂತ್ರೋಪಕರಣ, ಆಡಳಿತ, ರಕ್ಷಣೆ ಹಾಗೂ ನಿರ್ಮಾಣ ರಂಗದಲ್ಲಿ ಇರತಕ್ಕಂಥವರಿಗೆ ಉದ್ಯೋಗಿಗಳಿಗೆ ಸೂಕ್ತವಾದಂತಹ ಪ್ರಗತಿ ಲಭಿಸತಕ್ಕಂಥ ದಿನ. ಸಹೋದ್ಯೋಗಿಗಳಲ್ಲಿ ಸೌಹಾರ್ದತೆ ಕಾಯ್ದುಕೊಳ್ಳುವುದು ಉತ್ತಮ. ಈ ದಿನ ವ್ಯಾಪಾರ ವಹಿವಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಿರ ಲಾಭ ಇರತಕ್ಕಂಥ ದಿನ. ಯಂತ್ರೋಪಕರಣಗಳು, ಕಬ್ಬಿಣ, ಇಂಧನ, ರಿಯಲ್ ಎಸ್ಟೇಟ್ ಹಾಗೂ ಕೃಷಿ ಸಂಬಂಧಿತ ಉದ್ಯಮ ನಡೆಸತಕ್ಕಂಥವರಿಗೆ ಅನುಕೂಲಕರ ವಾತಾವರಣವಿರಲಿದ್ದು, ನೂತನ ಹೂಡಿಕೆಗಳಿಗೆ ಮುಂಚಿತವಾಗಿ ಸರಿಯಾದ ಯೋಜನೆ ಅತ್ಯಗತ್ಯ. ಸ್ನೇಹಿತರೆ, ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿಯು ನಿಯಂತ್ರಿತ ಹಾಗೂ ಸ್ಥಿರವಾಗಿರಲಿದೆ. ಆದಾಯದ ನಿರೀಕ್ಷೆ ಸಾಕಾರಗೊಳ್ಳಲಿದೆ. ಹಳೆಯ ಸಾಲಗಳು ಅಥವಾ ಬಾಕಿ ವಸೂಲಾತಿಯಲ್ಲಿ ಪ್ರಗತಿ ಕಂಡುಬರತಕ್ಕಂಥ ದಿನ. ವಾಹನ ನಿರ್ವಹಣೆ, ಗೃಹ ಸೌಕರ್ಯ ಹಾಗೂ ದೀರ್ಘಕಾಲೀನ ಹೂಡಿಕೆಗಳಿಗಾಗಿ ಹಣ ವೆಚ್ಚವಾಗಬಹುದು. ಇನ್ನು ಈ ದಿನ ಆದಷ್ಟು ಹಣವನ್ನು ಉಳಿತಾಯ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಆರೋಗ್ಯ ಈ ದಿನ ಜಾಗರೂಕತೆಯಿಂದ ಇರಲಿದ್ದು, ವಿಶೇಷವಾಗಿ ಆರೋಗ್ಯದಲ್ಲಿದ್ದಂತಹ ಹಿಂದೆ ಇದ್ದಂತಹ ಅನಾರೋಗ್ಯಗಳ ಬಗ್ಗೆ ತುಂಬಾ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಸ್ವಲ್ಪ ಮಟ್ಟಿನ ಅನಾರೋಗ್ಯಗಳು ಉಲ್ಬಣವಾಗಬಹುದು. ಕಾಲು ನೋವು, ಬೆನ್ನು ನೋವು ಕಾಣಿಸಿಕೊಳ್ಳತಕ್ಕಂತಹ ದಿನ. ಸಾತ್ವಿಕ ಆಹಾರ ಸೇವನೆಯನ್ನು ಹಾಗೂ ಪೌಷ್ಟಿಕ ಆಹಾರ ಕ್ರಮವನ್ನು ಪಾಲಿಸಿಕೊಳ್ಳುವುದು ಮುಖ್ಯ. ದೈಹಿಕ ಶಕ್ತಿಯನ್ನು ಕಾಯ್ದುಕೊಳ್ಳಲು ಇದನ್ನು ನಿಮಗೆ ನೆರವಾಗಲಿದೆ. ನಿಮ್ಮ ಕುಟುಂಬದಲ್ಲಿ ಇದನ್ನ ಒಂದು ಕುಟುಂಬ ಸದಸ್ಯರೊಂದಿಗೆ ಒಂದು ಮಾತುಕತೆಯಲ್ಲಿ ನಿಮ್ಮ ಸೌಮ್ಯತೆ ಇರತಕ್ಕಂಥ ದಿನ. ಗೃಹ ಸಂಬಂಧಿ ಜವಾಬ್ದಾರಿಗಳನ್ನು ನಿಭಾಯಿಸಲು ಹೆಚ್ಚಿನ ಸಮಯ ನಿಮಗೆ ನೀಡಬೇಕಾಗಬಹುದು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಂಡು ವ್ಯವಹರಿಸುವುದು ಶಾಂತಿಯನ್ನು ತರಲಿದೆ. ಪ್ರೇಮಿಗಳಿಗೆ ಈ ದಿನ ಸಂಯಮ ಅಗತ್ಯ. ಯಾವುದೇ ದುಡುಕಿನ ನಿರ್ಧಾರ ಬೇಡ. ತುಂಬಾ ತಾಳ್ಮೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ಕೃಷಿಯವರಿಗೆ, ರೈತಾಪಿ ವರ್ಗದವರಿಗೆ, ನಿಮ್ಮ ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿರಂತರ ಒಂದು ಶ್ರಮಕ್ಕೆ ತಕ್ಕ ಫಲ ಲಭಿಸಲಿದೆ. ಭೂ ಅಭಿವೃದ್ಧಿ, ನೀರಾವರಿ ಯೋಜನೆಗಳು ಹಾಗೂ ಯಂತ್ರೋಪಕರಣಗಳ ಬಳಕೆಗೆ ಸಂಬಂಧಿಸಿದ ಕಾರ್ಯಕ್ಷೇತ್ರಗಳಲ್ಲಿ ಪ್ರಗತಿ ಕಂಡುಬರತಕ್ಕಂಥ ದಿನ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಗಮನ ಹಾಗೂ ಶ್ರಮ ಅಗತ್ಯ. ಏಕಾಗ್ರತೆ ಮುಖ್ಯವಾಗಿ ಕಾಯ್ದುಕೊಳ್ಳಿ. ದೈನಂದಿನ ಧ್ಯಾನ ಮಾಡುವುದು ಉತ್ತಮ. ತಾಂತ್ರಿಕ, ವಾಣಿಜ್ಯ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಿದ್ಧತೆ ಮಾಡತಕ್ಕಂಥವರಿಗೆ ಅಭ್ಯಾಸದಿಂದ ಶುಭ ಫಲ ಸಿಗಲಿದೆ. ಇಂದು ಶನಿವಾರವಾದ್ದರಿಂದ ಶ್ರೀ ಆಂಜನೇಯ ಸ್ವಾಮಿಯ ಆರಾಧನೆ, ಶನಿದೇವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಎಳ್ಳೆಣ್ಣೆಯನ್ನು ವಿಶೇಷವಾಗಿ ಶನಿದೇವರಿಗೆ ಸಮರ್ಪಣೆ ಮಾಡಿ ಹಾಗೂ ಕಾರ್ಯದ ವಿಘ್ನದ ನಿವಾರಣೆಗಾಗಿ ಶನಿ ಸ್ಮರಣೆಯನ್ನು ಮಾಡಿ ಹಾಗೂ ದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12 ಈ ದಿನದ ನಿಮ್ಮ ಶುಭ ಸಂಖ್ಯೆ 6. ಶುಭ ಬಣ್ಣ ಬಿಳಿಯ ಬಣ್ಣ. ಶುಭ ದಿಕ್ಕು ಪಶ್ಚಿಮ ದಿಕ್ಕು. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಶನಿದೇವನ ದೃಷ್ಟಿ ಹಾಗೂ ನಿಮ್ಮ ರಾಶಿಯಾಧಿಪತಿ ಶುಕ್ರನ ಪ್ರಭಾವದಿಂದಾಗಿ ನಿಮ್ಮ ಕಾರ್ಯಗಳಲ್ಲಿ ದೃಢತೆ ಮತ್ತು ಜಾಗರೂಕತೆ ಅತ್ಯಗತ್ಯ. ನಿರೀಕ್ಷಿತ ಕೆಲಸಗಳು ಕೊಂಚ ವಿಳಂಬವಾದರೂ ಅಂತಿಮವಾಗಿ ಯಶಸ್ಸು ನಿಮ್ಮದಾಗಲಿದೆ. ಹಿರಿಯರ ಅನುಭವ ಮತ್ತು ಮಾರ್ಗದರ್ಶನವು ಜಟಿಲ ಸಮಸ್ಯೆಗಳನ್ನು ಈ ದಿನ ಪರಿಹರಿಸಲು ನಿಮಗೆ ಸಹಾಯ ಮಾಡಲಿದೆ. ತಾಳ್ಮೆ ಅಗತ್ಯ. ಚಿಂತನೆಯನ್ನು ದಿನಪೂರ್ತಿಯಾಗಿ ಆದಷ್ಟು ಕಾಪಾಡಿಕೊಳ್ಳಿ. ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಜವಾಬ್ದಾರಿಗಳ ಹೊರೆ ಹೆಚ್ಚಾಗಲಿದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಹೆಚ್ಚಿನ ಆಸ್ಪದ ನೀಡದೆ ಆದಷ್ಟು ನಿಮ್ಮ ಕೆಲಸದ ಮೇಲೆ ಹೆಚ್ಚಿನ ಗಮನವನ್ನು ಕೊಡಿ. ಬ್ಯಾಂಕಿಂಗ್, ಆಡಳಿತ, ರಿಯಲ್ ಎಸ್ಟೇಟ್ ಮತ್ತು ತಾಂತ್ರಿಕ ವಿಭಾಗದಲ್ಲಿರುವ ಉದ್ಯೋಗಿಗಳಿಗೆ ದಿನದ ಒಂದು ದ್ವಿತೀಯಾರ್ಧದಲ್ಲಿ ಅನುಕೂಲಕರ ವಾತಾವರಣ ನಿರ್ಮಾಣವಾಗಲಿದೆ. ವಿಶೇಷವಾಗಿ ವ್ಯವಹಾರ ಮಾಡತಕ್ಕಂಥವರಿಗೆ ನಿಧಾನಗತಿಯ ಆದರೆ ಸ್ಥಿರ ಲಾಭ ಇರಲಿದೆ. ಆಸ್ತಿ ಪಾಸ್ತಿ ವ್ಯವಹಾರಗಳಲ್ಲಿ, ಗೃಹ ನಿರ್ಮಾಣ ಕಾರ್ಯ, ವಾಹನದ ಬಿಡಿ ಭಾಗಗಳು ವ್ಯಾಪಾರ ಮಾಡತಕ್ಕಂಥವರಿಗೆ, ಕೃಷಿ ಆಧಾರಿತ ಉದ್ಯಮವನ್ನು ನಡೆಸತಕ್ಕಂಥವರಿಗೆ ಹಾಗೂ ನೂತನ ಹೂಡಿಕೆಗಳ ವಿಚಾರದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಮುಂದುವರಿಯಿರಿ. ಉತ್ತಮವಾದಂತಹ ವ್ಯಾಪಾರದಲ್ಲಿ ಕೃಷಿಕರಿಗೆ ಹಾಗೂ ವಿಶೇಷವಾಗಿ ಒಂದು ಗೃಹ ನಿರ್ಮಾಣ ಕಾರ್ಯದಲ್ಲಿ ಎಲ್ಲ ತೊಡಗಿಸಿಕೊಂಡಂತವರಿಗೆ ಉತ್ತಮ ಲಾಭ ದೊರೆಯುವಂತಹ ದಿನ. ಈ ದಿನ ಆರ್ಥಿಕವಾಗಿ ದಿನವು ಸಾಧಾರಣವಾಗಿರಲಿದೆ. ಅನಗತ್ಯ ವೆಚ್ಚಗಳಿಗೆ ಕಡಿವಾಣ ಹಾಕುವುದು ಉತ್ತಮ. ಹಳೆಯ ಸಾಲಗಳು ಅಥವಾ ಬಾಕಿಯ ಹಣ ವಸೂಲಾತಿಯಲ್ಲಿ ಮಂದಗತಿ ಕಾಣಿಸಲಿದೆ. ದೀರ್ಘಕಾಲೀನ ಉಳಿತಾಯ ಯೋಜನೆಗಳು ಹಾಗೂ ಸ್ಥಿರ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಈ ದಿನ ಮುನ್ನೆಚ್ಚರಿಕೆ ಮಾಡಿಕೊಳ್ಳುವುದು ಒಳ್ಳೆಯದು. ಕುಟುಂಬ ಸದಸ್ಯರೊಂದಿಗೆ ಮಾತುಕತೆಯಲ್ಲಿ ಸೌಮ್ಯತೆ ಇರಲಿ. ಗೃಹ ಸಂಬಂಧಿ ಜವಾಬ್ದಾರಿಗಳನ್ನು ನಿಭಾಯಿಸಲು ಹೆಚ್ಚಿನ ಸಮಯ ನೀಡಬೇಕಾಗಬಹುದು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಂಡು ವ್ಯವಹರಿಸುವುದು ಶಾಂತಿಯನ್ನು ತರಲಿದೆ. ಪ್ರೇಮಿಗಳಿಗೆ ಸಂಯಮ ಅಗತ್ಯ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ಕಡೆಗೆ ವಿಶೇಷ ಗಮನ ಹರಿಸಬೇಕಾದಂಥ ದಿನ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಕಾಲು ನೋವು, ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಸಾತ್ವಿಕ ಆಹಾರ ಸೇವನೆ ಮಾಡಿಕೊಳ್ಳಿ. ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಿಕೊಳ್ಳುವುದು ಒಳ್ಳೆಯದು. ಕೃಷಿಯಲ್ಲಿರತಕ್ಕಂಥವರಿಗೆ, ರೈತಾಪಿ ವರ್ಗದವರಿಗೆ ನಿಮ್ಮ ಕೆಲಸ ಕಾರ್ಯದಲ್ಲಿ ತುಂಬ ಜಾಗರೂಕತೆ ಅವಶ್ಯಕ. ಸಣ್ಣ ತಪ್ಪಿನಿಂದಾಗಿ ಇದನ್ನ ತೋಟಗಾರಿಕೆಯ ವಿಚಾರದಲ್ಲಿ ದೊಡ್ಡ ನಷ್ಟ ಉಂಟಾಗುವಂತ ಸಾಧ್ಯತೆ ಇದೆ.
ಮುಖ್ಯವಾಗಿ ಭೂ ಅಭಿವೃದ್ಧಿ, ನೀರಾವರಿ ಯೋಜನೆಗಳು ಮಾಡುವಾಗ ಹೆಚ್ಚಿನ ಕಾಳಜಿ ಇರಲಿ. ಯಂತ್ರೋಪಕರಣಗಳನ್ನು ಬಳಕೆ ಮಾಡುವಾಗ ನಿರ್ಲಕ್ಷ್ಯ ಮಾಡದೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳುವುದು ಒಳ್ಳೆಯದು. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಹೆಚ್ಚಿನ ಗಮನ ಹಾಗೂ ಶ್ರಮ ಅಗತ್ಯ. ಏಕಾಗ್ರತೆ ಕಾಯ್ದುಕೊಳ್ಳಲು ದೈನಂದಿನ ಧ್ಯಾನ ಮಾಡುವುದು ಉತ್ತಮ. ತಾಂತ್ರಿಕ, ವಾಣಿಜ್ಯ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡತಕ್ಕಂಥವರಿಗೆ ಸತತ ಅಭ್ಯಾಸದಿಂದ ಶುಭ ಫಲ ಸಿಗಲಿದೆ. ವಿಶೇಷವಾಗಿ ಇಂದು ಶನಿವಾರವಾದ್ದರಿಂದ ಶ್ರೀ ಆಂಜನೇಯ ಸ್ವಾಮಿಯ ಆರಾಧನೆ ಹಾಗೂ ಶ್ರೀ ಶನಿದೇವನ ಆರಾಧನೆ ಮಾಡಿಕೊಳ್ಳಿ. ಶನಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಓಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12 ಈ ದಿನದ ನಿಮ್ಮ ಶುಭ ಸಂಖ್ಯೆ 4, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಶನಿದೇವನ ಪ್ರಭಾವ ಹಾಗೂ ನಿಮ್ಮ ರಾಶಿಯಾಧಿಪತಿ ಬುಧನ ಬೌದ್ಧಿಕ ಚಾಣಾಕ್ಷತೆಯ ಸಮ್ಮಿಶ್ರಣದಿಂದಾಗಿ ದಿನವು ಪ್ರಾಯೋಗಿಕ ಆಲೋಚನೆಗಳಿಂದ ಕೂಡಿರಲಿದೆ. ಕಾರ್ಯಗಳಲ್ಲಿ ಶ್ರದ್ಧೆ ಮತ್ತು ಯೋಜನಾಬದ್ಧತೆ ಇದ್ದರೆ ನಿರೀಕ್ಷಿತ ಯಶಸ್ಸು ಲಭಿಸತಕ್ಕಂಥ ದಿನ. ಮಾತಿನಲ್ಲಿ ಸಮತೋಲನ ಹಾಗೂ ತಾಳ್ಮೆಯನ್ನು ಕಾಯ್ದುಕೊಳ್ಳುವುದು ಜಟಿಲ ಸನ್ನಿವೇಶಗಳನ್ನು ಸುಲಭವಾಗಿ ನಿಭಾಯಿಸಲು ನೆರವಾಗಲಿದೆ. ಉದ್ಯೋಗ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಕೆಲಸದ ಒತ್ತಡ ಹಾಗೂ ಹೊಸ ಜವಾಬ್ದಾರಿಗಳು ಎದುರಾಗತಕ್ಕಂಥ ದಿನ. ನಿಮ್ಮ ತರ್ಕಬದ್ಧ ನಿರ್ಧಾರಗಳು ಹಾಗೂ ಸಂವಹನ ಕೌಶಲ್ಯದಿಂದ ಕಠಿಣ ಸವಾಲುಗಳನ್ನು ಎದುರಿಸಲಿದ್ದೀರಿ. ಐಟಿ, ತಾಂತ್ರಿಕ, ಬರವಣಿಗೆ, ಲೆಕ್ಕಪತ್ರ ಹಾಗೂ ಆಡಳಿತ ರಂಗದಲ್ಲಿರುವ ಉದ್ಯೋಗಿಗಳಿಗೆ ದಿನದ ಮಧ್ಯದಲ್ಲಿ ಪ್ರಗತಿದಾಯಕ ವಾತಾವರಣಗಳು ಕೂಡಿಬರಲಿದೆ. ವ್ಯಾಪಾರ ವಹಿವಾಟಿನಲ್ಲಿರತಕ್ಕಂಥವರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ವ್ಯವಹಾರ ಕ್ಷೇತ್ರವು ನಿಧಾನಗತಿಯಿಂದ ಸಾಗಲಿದೆ. ಆದರೆ ಸ್ಥಿರವಾದಂತಹ ಒಂದು ಪ್ರಗತಿ ಕಂಡುಬರತಕ್ಕಂಥ ದಿನ. ಕಮಿಷನ್, ಏಜೆನ್ಸಿ, ವಾಹನ ವ್ಯವಹಾರ, ಯಂತ್ರೋಪಕರಣಗಳು ಹಾಗೂ ಲೋಹ ಸಂಬಂಧಿತ ಉದ್ಯಮ ನಡೆಸತಕ್ಕಂಥವರಿಗೆ ಅನುಕೂಲಕರ ಲಾಭ ಸಿಗತಕ್ಕಂಥ ದಿನ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಈ ದಿನ ವಿಶೇಷವಾಗಿ ಸೂಕ್ತ ಒಂದು ಪರಿಶೀಲನೆ ಮಾಡಿಕೊಳ್ಳುವುದು ಒಳ್ಳೆಯದು. ಇನ್ನು ಆರ್ಥಿಕ ಪರಿಸ್ಥಿತಿ ಈ ದಿನ ಸಾಧಾರಣವಾಗಿರಲಿದೆ. ನಿಯಂತ್ರಿತ ಮಾಡಿಕೊಳ್ಳಿ. ಆದಾಯಕ್ಕಿಂತ ಹೆಚ್ಚಿನ ಖರ್ಚುಗಳು ಉಂಟಾಗತಕ್ಕಂಥ ದಿನ. ಆದಷ್ಟು ಬಜೆಟಿನ ಕಡೆಗೆ ಗಮನ ಕೊಡುವುದು ಉತ್ತಮ. ಹಳೆಯ ಹೂಡಿಕೆಗಳು ಅಥವಾ ಬಾಕಿ ಧನಾಗಮನದಲ್ಲಿ ಸಣ್ಣ ಪುಟ್ಟ ವಿಳಂಬವಾಗಬಹುದು. ದೀರ್ಘಕಾಲೀನ ಉಳಿತಾಯ ಯೋಜನೆಗಳಲ್ಲಿ ಬಂಡವಾಳ ಹೂಡಲು ಚಿಂತಿಸತಕ್ಕಂಥ ದಿನ. ಈ ದಿನ ಕುಟುಂಬದಲ್ಲಿ ಹಿರಿಯರ ಸಲಹೆಗಳಿಗೆ ಮಾನ್ಯತೆ ನೀಡಿ ಸಂಭಾಷಣೆಯ ವೇಳೆ ನಯನವಾದ ನಡವಳಿಕೆ ಇರಲಿ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಪರಸ್ಪರ ಕುಳಿತು ಚರ್ಚಿಸಿ ಬಗೆಹರಿಸಿಕೊಳ್ಳುವುದು ಒಳ್ಳೆಯದು. ಪ್ರೇಮಿಗಳಿಗೆ ತಾಳ್ಮೆ ಮತ್ತು ಸೌಹಾರ್ದತೆ ಅಗತ್ಯ. ಆರೋಗ್ಯದ ಕಡೆಗೆ ಕೊಂಚ ಗಮನವನ್ನು ಕೊಡಿ. ಈ ದಿನ ಮಾನಸಿಕ ಒಂದು ಅಸ್ವಸ್ಥತೆ ಅಥವಾ ಆಯಾಸ ಕಾಣಿಸಿಕೊಳ್ಳಬಹುದು. ನರಗಳ ದೌರ್ಬಲ್ಯದಂತಹ ಲಕ್ಷಣಗಳು ಕಂಡುಬರಬಹುದು. ದೈನಂದಿನ ಯೋಗ ಪ್ರಾಣಾಯಾಮವನ್ನು ಸರಿಯಾದ ಸಮಯಕ್ಕೆ ಮಾಡಿಕೊಳ್ಳಿ. ಉತ್ತಮವಾದಂತಹ ಆಹಾರ ಸೇವನೆ ಮಾಡಿ ಸಾತ್ವಿಕ ಆಹಾರದ ಕಡೆಗೆ ಹೆಚ್ಚಿನ ಗಮನ ಹರಿಸುವುದು ಉತ್ತಮ. ರೈತಾಪಿ ವರ್ಗದವರಿಗೆ, ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿರಂತರ ಶ್ರಮಕ್ಕೆ ತಕ್ಕದಾದಂತಹ ಒಂದು ಫಲ ಸಿಗಲಿದ್ದು, ಕೃಷಿ ಯಂತ್ರೋಪಕರಣಗಳ ನಿರ್ವಹಣೆ, ಕೀಟನಾಶಕ ಬಳಕೆ ಹಾಗೂ ನೀರಾವರಿ ಸಂಬಂಧಿತ ಕಾರ್ಯಗಳಲ್ಲಿ ಪ್ರಗತಿ ಕಂಡುಬರತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಏಕಾಗ್ರತೆ ಕಾಯ್ದುಕೊಳ್ಳುವಂತಹ ದಿನ. ನಿಮ್ಮ ಶ್ರಮಕ್ಕೆ ತಕ್ಕದಾದಂತಹ ಒಂದು ಒಳ್ಳೆಯ ಫಲ ಸಿಗಲಿದ್ದು, ಗಣಿತ, ತಂತ್ರಜ್ಞಾನ, ಕಲೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡತಕ್ಕಂಥವರಿಗೆ ವಿದ್ಯಾರ್ಥಿಗಳಿಗೆ ಸತತ ಪರಿಶ್ರಮದಿಂದ ಒಳ್ಳೆಯ ಫಲಿತಾಂಶ ಪಡೆದುಕೊಳ್ಳುವಂತಹ ದಿನ. ಇಂದು ಶನಿವಾರವಾದ್ದರಿಂದ ಶ್ರೀ ಆಂಜನೇಯ ಸ್ವಾಮಿಯ ಆರಾಧನೆ, ಶ್ರೀ ಶನಿದೇವನ ಆರಾಧನೆಯನ್ನು ಮಾಡಿ, ಹನುಮಾನ್ ಚಾಲಿಸ್ ಪಠಣ ಮಾಡಿ, ಶನಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯ ದೀಪ ಹಚ್ಚುವಂಥದ್ದು ಹಾಗೂ ವಿಶೇಷವಾಗಿ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 28 ಬಾರಿ ಜಪ ಮಾಡಿಕೊಳ್ಳಿ. ಹಾಗೂ ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12 ಪ್ರಾರಂಭವಾಗಿ ಮಧ್ಯಾಹ್ನ 1:30 ಇರಲಿದೆ.
ಇನ್ನು ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 4, ಶುಭ ಬಣ್ಣ ಕಪ್ಪು ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು, ಶುಭವಾಗಲಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ನಿಮಗೆ ಶನಿವಾರ, ಹಾಗಾಗಿ ಶನಿದೇವನ ಶಿಸ್ತಿನ ಒಂದು ಪ್ರಭಾವ ಹಾಗೂ ನಿಮ್ಮ ರಾಶಿಯಾಧಿಪತಿ ಚಂದ್ರನ ಭಾವನಾತ್ಮಕ ಸ್ವರೂಪದ ಕಾರಣದಿಂದಾಗಿ ಮನಸ್ಸಿನಲ್ಲಿ ಕೊಂಚ ಅಸ್ಥಿರತೆ ಅಥವಾ ಕೆಲಸದ ಒತ್ತಡ ಕಂಡು ಬರತಕ್ಕಂಥ ದಿನ. ಭಾವನಾತ್ಮಕವಾಗಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ತಾಳ್ಮೆಯಿಂದ ವ್ಯವಹರಿಸುವುದು ಉತ್ತಮ. ಶ್ರದ್ಧೆ ಮತ್ತು ಪರಿಶ್ರಮದಿಂದ ನಿರ್ವಹಿಸುವ ಕಾರ್ಯಗಳಿಗೆ ಸೂಕ್ತವಾದಂತಹ ಒಂದು ಯಶಸ್ಸು ಲಭಿಸಲಿದೆ. ಈ ದಿನ ವ್ಯವಹಾರ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಮೇಲಧಿಕಾರಿಗಳ ಮತ್ತು ಸಹೋದ್ಯೋಗಿಗಳ ಜೊತೆ ಅನಗತ್ಯ ಒಂದು ವಾದ ವಿವಾದಗಳಿಂದ ಆದಷ್ಟು ದೂರವಿರುವುದು ಉತ್ತಮ. ಧೈರ್ಯ ಮತ್ತು ತಾಳ್ಮೆಯಿಂದ ಕೆಲಸ ಪೂರ್ಣಗೊಳಿಸುವುದು ಉತ್ತಮ. ಆಡಳಿತ, ವೈದ್ಯಕೀಯ, ಮಾನವ ಸಂಪನ್ಮೂಲ ಹಾಗೂ ಸರಕಾರಿ ಸೇವಾ ವಿಭಾಗದಲ್ಲಿ ಉದ್ಯೋಗ ಮಾಡತಕ್ಕಂಥವರಿಗೆ ಕಾರ್ಯದಲ್ಲಿ ಒತ್ತಡಗಳು ಉಂಟಾಗಲಿದೆ. ಸರ್ಕಾರಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ಸ್ವಲ್ಪ ಏನೋ ಏರುಪೇರುಗಳಾಗತಕ್ಕಂಥದ್ದು, ಸ್ವಲ್ಪ ತೊಂದರೆಗಳಾಗತಕ್ಕಂಥದ್ದು ಆಗಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ವ್ಯಾಪಾರಸ್ಥರಿಗೆ ನಿಧಾನಗತಿಯ ವಹಿವಾಟು ಇರಲಿದೆ. ಹಾಲಿನ ಉತ್ಪನ್ನಗಳು, ನೀರಾವರಿ ಸಾಮಗ್ರಿಗಳು ಹಾಗೂ ತೈಲ, ಒಂದು ರಿಯಲ್ ಎಸ್ಟೇಟ್ ಹಾಗೂ ಸಾಗಾಣಿಕೆ ಉದ್ಯಮದಲ್ಲಿರತಕ್ಕಂಥವರಿಗೆ ಒಳ್ಳೆಯ ಒಂದು ಫಲ ಸಿಗಲಿದ್ದು, ವಿಶೇಷವಾಗಿ ಹೊಸ ಯೋಜನೆಗಳಿಗೆ ಬಂಡವಾಳ ತೊಡಗಿಸುವ ಮುನ್ನ ಹಿರಿಯರ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳುವುದು ಉತ್ತಮ. ವಿಶೇಷವಾಗಿ ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿ ನಿಯಂತ್ರಣವಾಗಿರಲಿದೆ. ಆದಾಯಕ್ಕಿಂತ ವೆಚ್ಚಗಳು ಹೆಚ್ಚಾಗದಂತೆ ನಿಗಾ ವಹಿಸಿಕೊಳ್ಳಿ. ಅನಗತ್ಯ ಗೃಹ ಉಪಯೋಗಿ ವೆಚ್ಚಗಳು ಅಥವಾ ವಾಹನ ದುರಸ್ತಿಗೆ ಹಣ ವ್ಯಯವಾಗಬಹುದು. ಹಳೆಯ ಸಾಲಗಳ ಮರುಪಾವತಿ ವಿಚಾರಿಸಿಕೊಳ್ಳಿ. ಜಾಗರೂಕತೆ ಮಾಡಿಕೊಳ್ಳಿ. ಆದಷ್ಟು ಹಣವನ್ನು ಹೂಡಿಕೆ ಮಾಡಲು ಪ್ರಯತ್ನ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಕುಟುಂಬದಲ್ಲಿ ಈ ದಿನ ಹಿರಿಯರ ಮತ್ತು ತಾಯಿಯವರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಗೃಹ ಸಂಬಂಧಿ ವಿಚಾರಗಳಲ್ಲಿ ಅನುಕೂಲಕರ ವಾತಾವರಣ ಕಾಯ್ದುಕೊಳ್ಳಲು ಸೌಮ್ಯ ಮಾತುಕತೆ ಅಗತ್ಯ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಂಡು ವ್ಯವಹಾರ ಮಾಡಿ. ಪ್ರೇಮಿಗಳಿಗೆ ತಾಳ್ಮೆ ಅಗತ್ಯ ಹಾಗೂ ದಾಂಪತ್ಯದಲ್ಲಿ ಐಕ್ಯಮತ್ಯವನ್ನು ಕಾಪಾಡಿಕೊಳ್ಳಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಂಚ ಕಾಳಜಿ ಮಾಡಿಕೊಳ್ಳಿ. ಮಾನಸಿಕ ಆತಂಕ ಉಂಟಾಗಬಹುದು. ಶೀತ, ನೆಗಡಿ ಅಥವಾ ಕಾಲು ನೋವಿನಂತಹ ಸಣ್ಣ ಪುಟ್ಟ ಒಂದು ಕಿರಿಕಿರಿಗಳು ಎದುರಾಗತಕ್ಕಂಥ ದಿನ. ಯೋಗವನ್ನು ಮಾಡಿ, ಧ್ಯಾನವನ್ನು ಮಾಡಿ, ಸರಿಯಾದ ಸಮಯಕ್ಕೆ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿಕೊಳ್ಳಿ. ಮಾನಸಿಕ ಶಾಂತಿಯನ್ನು ಕಾಪಾಡಿ. ಈ ದಿನ ರೈತ ವರ್ಗದವರಿಗೆ, ವಿಶೇಷವಾಗಿ ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿರಂತರ ಶ್ರಮದಿಂದ ಒಳ್ಳೆಯ ಫಲ ಲಭಿಸಲಿದೆ. ನೀರಾವರಿ ನಿರ್ವಹಣೆ, ಭೂ ಅಭಿವೃದ್ಧಿ ಹಾಗೂ ಕೃಷಿ ಯಂತ್ರೋಪಕರಣಗಳ ಬಳಕೆಯಲ್ಲಿ ಜಾಗರೂಕತೆ ವಹಿಸುವುದು ಉತ್ತಮ. ಇದನ್ನ ವಿದ್ಯಾಭ್ಯಾಸದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆಯ ಕೊರತೆ ಕಾಡಬಹುದು. ಚಂಚಲ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ನಿರಂತರ ಅಭ್ಯಾಸವನ್ನು ಮಾಡಿ. ರಜೆ ಎಂಬಂತಹ ಒಂದು ವಿಚಾರದಿಂದ ವಿಶೇಷವಾಗಿ ಓದಿನಲ್ಲಿ ತೊಡಗದೆ ಸಮಯವನ್ನು ವ್ಯರ್ಥ ಮಾಡಬೇಡಿ. ವಿದ್ಯೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಈ ದಿನ ನಿಮಗೆ ಬರತಕ್ಕಂತಹ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಹಸಿರು ಬಣ್ಣದ ವಸ್ತ್ರವನ್ನು ದಾನ ಮಾಡಿ. ಹಾಗೂ ಈ ದಿನ ಓಂ ವಿಶೇಷವಾಗಿ ರಾಹವೇ ನಮಃ ಎಂಬ ಜಪ ಮಾಡುವುದರಿಂದ ಆರೋಗ್ಯ ವೃದ್ಧಿಯಾಗಲಿದೆ, ಸಂಪತ್ತು ವೃದ್ಧಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 1:30 ಮಧ್ಯಾಹ್ನ 3 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಕಡು ನೀಲಿ ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಈ ದಿನ ನಿಮಗೆ ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಶನಿದೇವನ ಶಿಸ್ತು ಮತ್ತು ನಿಮ್ಮ ರಾಶಿಯಾಧಿಪತಿ ಸೂರ್ಯನ ನಾಯಕತ್ವ ಗುಣಗಳ ಸಮ್ಮಿಶ್ರಣದಿಂದಾಗಿ ದಿನವೂ ಪ್ರಾಯೋಗಿಕ ಹಾಗೂ ಜವಾಬ್ದಾರಿಯುತವಾಗಿರಲಿದೆ. ಸವಾಲುಗಳನ್ನು ಆತ್ಮವಿಶ್ವಾಸ ಮತ್ತು ದೃಢತೆಯಿಂದ ಎದುರಿಸಲಿದ್ದೀರಿ. ಯಶಸ್ಸು ಸಾಧಿಸತಕ್ಕಂಥ ಒಂದು ಯೋಗವಿದೆ. ಧೈರ್ಯದಿಂದ ಕೈಗೆತ್ತಿಕೊಳ್ಳುವ ಕೆಲಸಗಳಿಗೆ ಸೂಕ್ತ ಮನ್ನಣೆ ದೊರೆಯಲಿದ್ದು ಸಮಾಜದಲ್ಲಿ ನಿಮ್ಮ ವರ್ಚಸ್ಸು ವೃದ್ಧಿಯಾಗಲಿದೆ. ವಿಶೇಷವಾಗಿ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಆದರೂ ನಿಮ್ಮ ಕ್ರಿಯಾಶೀಲತೆ ಹಾಗೂ ದಕ್ಷತೆಯಿಂದ ಯಶಸ್ವಿಯಾಗಿ ಪೂರ್ಣಗೊಳಿಸಲಿದ್ದೀರಿ. ಮೇಲಧಿಕಾರಿಗಳಿಂದ ಜವಾಬ್ದಾರಿಯುತ ಸ್ಥಾನಮಾನ
ಅಥವಾ ಶ್ಲಾಘನೆ ಸಿಗಲಿದೆ. ವಿಶೇಷವಾಗಿ ಆಡಳಿತ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ, ರಕ್ಷಣೆ ಮಾಡತಕ್ಕಂಥವರಿಗೆ, ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಉತ್ತಮ ಸ್ಥಾನಮಾನಗಳು, ಒಳ್ಳೆಯ ಯೋಗ ಭಾಗ್ಯಗಳು ದೊರೆಯತಕ್ಕಂಥ ದಿನ ಮತ್ತು ಒಳ್ಳೆಯ ಪ್ರಗತಿ ದೊರೆಯುವಂತಹ ದಿನವೂ ಆಗಲಿದೆ. ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಹಾಗೂ ದಿನಸಿ ಅಂಗಡಿಗಳಲ್ಲಿ, ಬಟ್ಟೆ ವ್ಯಾಪಾರಿಗಳಿಗೆ, ಅಲ್ಲೆಲ್ಲ ಕೆಲಸ ಮಾಡತಕ್ಕಂಥವರಿಗೆ, ಗಾರೆ ಕೆಲಸ ಮಾಡತಕ್ಕಂಥವರಿಗೂ ಒಳ್ಳೆಯ ಒಂದು ಹಿತ ದೊರಕುವಂತಹ ದಿನ. ಇನ್ನು ವ್ಯಾಪಾರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ವಹಿವಾಟಿನ ಕ್ಷೇತ್ರದಲ್ಲಿ ಉತ್ತಮ ಲಾಭ ದೊರೆಯಲಿದೆ. ರಿಯಲ್ ಎಸ್ಟೇಟ್ ಮಾಡತಕ್ಕಂಥವರಿಗೆ, ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ಮಾರಾಟದವರಿಗೆ, ಯಂತ್ರೋಪಕರಣಗಳನ್ನು ಮಾರಾಟ ಮಾಡತಕ್ಕಂಥವರಿಗೆ, ಕಬ್ಬಿಣ ಲೋಹ ಸಂಬಂಧಿತ ಉದ್ಯಮ ನಡೆಸತಕ್ಕಂಥವರಿಗೆ ಅನುಕೂಲಕರವಾದಂಥ ದಿನ. ಹೊಸ ಯೋಜನೆಗಳನ್ನು ಜಾರಿಗೆ ತರಲು ಈ ದಿನ ಸೂಕ್ತ ಚಿಂತನೆಯನ್ನು ಮಾಡಿಕೊಳ್ಳತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿ, ಆರ್ಥಿಕ ಪರಿಸ್ಥಿತಿಯು ಸಬಲ ಹಾಗೂ ನಿಯಂತ್ರಿತವಾಗಿರಲಿದೆ. ಹಳೆಯ ಸಾಲಗಳು ಅಥವಾ ಬಾಕಿ ವಸೂಲಾತಿಯಲ್ಲಿ ಪ್ರಗತಿ ಕಂಡುಬರಲಿದ್ದು, ವಾಹನ ನಿರ್ವಹಣೆ, ಆಸ್ತಿ ಅಭಿವೃದ್ಧಿ ಅಥವಾ ಗೃಹ ಸೌಕರ್ಯಗಳಿಗಾಗಿ ಹಣ ವಿನಿಯೋಗವಾಗಬಹುದು. ದೀರ್ಘಕಾಲೀನ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಪ್ರಶಸ್ತ ಸಮಯ ಕೂಡಿಬರಲಿದೆ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ಮತ್ತು ಸಲಹೆಗಳು ಒಳ್ಳೆಯ ರೀತಿಯಲ್ಲಿ ದೊರೆಯಲಿವೆ. ಮನೆ ಮಂದಿಯೊಡನೆ ಜವಾಬ್ದಾರಿಯುತವಾಗಿ ವ್ಯವಹಾರವನ್ನು ಮಾಡಿಕೊಳ್ಳಿ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಿಕೊಂಡು ಸೌಹಾರ್ದತೆ ಕಾಯ್ದುಕೊಳ್ಳುವುದು ಮುಖ್ಯ. ಪ್ರೇಮಿಗಳಿಗೆ ತಾಳ್ಮೆ ಮತ್ತು ಸೌಮ್ಯತೆ ಅಗತ್ಯ. ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿಯಿರಿ. ಆದಷ್ಟು ಐಕ್ಯಮತ್ಯವನ್ನು ಕಾಪಾಡಿಕೊಳ್ಳಿ. ಆರೋಗ್ಯವು ಈ ದಿನ ಸಾಮಾನ್ಯವಾಗಿ ಉತ್ತಮವಾಗಿದ್ದು, ಆದರೂ ದೈಹಿಕ ಆಯಾಸ ಅಥವಾ ಬೆನ್ನು ನೋವು, ಹಿಮ್ಮಡಿ ನೋವಿನಂತಹ ಸಣ್ಣ ಪುಟ್ಟ ಕಿರಿಕಿರಿಗಳು ಕಂಡುಬರಬಹುದು. ನಿಯಮಿತ ಯೋಗ, ವ್ಯಾಯಾಮ ಹಾಗೂ ಪ್ರಾಣಾಯಾಮವನ್ನು ಸರಿಯಾಗಿ ಮಾಡಿ, ಆಹಾರ ಸೇವಿಸುವುದು ಸರಿಯಾದಂಥ ಸಮಯಕ್ಕೆ ಮಾಡಿಕೊಳ್ಳಿ. ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆ ಮಾಡಿಕೊಳ್ಳುವುದು ಒಳ್ಳೆಯದು. ಕೃಷಿಕರಿಗೆ, ರೈತ ವರ್ಗದವರಿಗೆ, ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿಮ್ಮ ಶ್ರಮಕ್ಕೆ ತಕ್ಕದಾದಂತಹ ಒಂದು ಶ್ರೇಷ್ಠ ಫಲ ಸಿಗತಕ್ಕಂಥ ದಿನ. ಅಭಿವೃದ್ಧಿ, ಭೂ ಅಭಿವೃದ್ಧಿ, ಕೃಷಿ ಯಂತ್ರೋಪಕರಣಗಳ ನಿರ್ವಹಣೆ ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ಸಿಗಲಿದ್ದು, ಶುಭ ಫಲಗಳು ದೊರಕಲಿದೆ. ವಿಶೇಷವಾಗಿ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕದಾದಂಥ ಶ್ರೇಷ್ಠ ಫಲಿತಾಂಶ ದೊರೆಯಲಿದ್ದು, ತಾಂತ್ರಿಕ, ಗಣಿತ, ಆಡಳಿತ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸತಕ್ಕಂಥವರಿಗೆ, ವಿದ್ಯಾರ್ಥಿಗಳಿಗೆ ಕಠಿಣ ಅಭ್ಯಾಸದಿಂದ ಉತ್ತಮ ಒಂದು ಯಶಸ್ಸು ಸಿಗತಕ್ಕಂಥ ದಿನವಾಗಲಿದೆ. ಇಂದು ಶನಿವಾರವಾದ್ದರಿಂದ ಆಂಜನೇಯನ ಸ್ಮರಣೆಯನ್ನು ಮಾಡಿ ಮತ್ತು ನಿಮ್ಮ ಇಷ್ಟ ದೇವರನ್ನು, ಕುಲದೇವರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 7:30ರಿಂದ ಮಧ್ಯಾಹ್ನ 9 ಗಂಟೆಯವರೆಗೆ. ಇನ್ನು ವಿಶೇಷವಾಗಿ ಶುಭ ಸಂಖ್ಯೆ 8, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ಕನ್ಯಾ ರಾಶಿಯವರಿಗೆ ಇಂದು ಶನಿವಾರ, ಶನಿದೇವನ ಶಿಸ್ತು ಮತ್ತು ನಿಮ್ಮ ರಾಶಿಯಾಧಿಪತಿ ಬುಧನ ಒಂದು ಸೂಕ್ಷ್ಮ ವಿವೇಚನಾ ಶಕ್ತಿಯ ಸಮ್ಮಿಶ್ರಣದಿಂದಾಗಿ ಈ ದಿನವು ನಿಮಗೆ ಅತ್ಯಂತ ಯೋಜನಾಬದ್ಧ ಹಾಗೂ ಸಫಲತೆಯಿಂದ ಕೂಡಿರಲಿದೆ. ಸವಾಲಿನ ಕೆಲಸಗಳನ್ನು ನೀವು ಇದನ್ನ ಚಾಣಾಕ್ಷತನದಿಂದ ಮಾಡಲಿದ್ದೀರಿ. ತಾಳ್ಮೆಯಿಂದ ಪೂರ್ಣಗೊಳಿಸತಕ್ಕಂಥ ಒಂದು ಯೋಗ ನಿಮಗೆ ಪ್ರಾಪ್ತಿಯಾಗಲಿದೆ. ನಿಮ್ಮ ವ್ಯವಹಾರ, ಜ್ಞಾನ ಮತ್ತು ಶ್ರಮಕ್ಕೆ ತಕ್ಕಂತೆ ಸೂಕ್ತ ಗೌರವ ಮನ್ನಣೆ ಲಭಿಸತಕ್ಕಂಥ ದಿನ. ಈ ದಿನ ಕಾರ್ಯಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ, ಉದ್ಯೋಗಿಗಳಿಗೆ ಹೆಚ್ಚಿನ ಜವಾಬ್ದಾರಿಗಳು ದೊರೆಯಲಿದ್ದು, ನಿಮ್ಮ ದಕ್ಷತೆಯಿಂದ ಮೇಲಧಿಕಾರಿಗಳ ಒಂದು ಮೆಚ್ಚುಗೆಯನ್ನು ನೀವು ಪಡೆದುಕೊಳ್ಳಲಿದ್ದೀರಿ. ನಿಮ್ಮ ಲೆಕ್ಕಪತ್ರದ ವಿಚಾರ, ತಾಂತ್ರಿಕ, ಆಡಳಿತ, ಸಂಶೋಧನೆ ಹಾಗೂ ಪ್ರಕಾಶನ ರಂಗದಲ್ಲಿರತಕ್ಕಂಥವರಿಗೆ ಒಳ್ಳೆಯ ಶುಭ ಪ್ರಗತಿಯ ಲಕ್ಷಣಗಳಿದೆ. ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದತೆ ಕಾಯ್ದುಕೊಳ್ಳುವುದು ತುಂಬಾ ಉತ್ತಮ. ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವಹಿವಾಟಿನಲ್ಲಿ ನಿರೀಕ್ಷಿತ ಹಾಗೂ ಸ್ಥಿರ ಲಾಭ ದೊರೆಯಲಿದ್ದು, ಯಂತ್ರೋಪಕರಣಗಳು, ಲೋಹ ಸಂಬಂಧಿತ ಉದ್ಯಮ, ವಾಹನ ವ್ಯವಹಾರ, ಕಮಿಷನ್ ಏಜೆನ್ಸಿ, ಕೃಷಿ ಉತ್ಪನ್ನಗಳ ವ್ಯಾಪಾರಸ್ಥರಿಗೆ ಉತ್ತಮ ಆದಾಯ ಸಿಗಲಿದೆ. ನೂತನ ಹೂಡಿಕೆಗಳಿಗೆ ಸೂಕ್ತ ಯೋಜನೆ ರೂಪಿಸಲು ಇದನ್ನು ಪ್ರಶಸ್ತವಾದಂತಹ ದಿನ.
ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸಬಲ ಹಾಗೂ ನಿಯಂತ್ರಿತವಾಗಿರಲಿದೆ. ಹಳೆಯ ಸಾಲಗಳು ಅಥವಾ ಬಾಕಿ ಹಣ ಧನಾಗಮನದಲ್ಲಿ ಅನುಕೂಲಕರ ಪ್ರಗತಿ ಕಂಡುಬರಲಿದ್ದು, ಗೃಹ ಸೌಕರ್ಯಗಳು, ಯಂತ್ರೋಪಕರಣಗಳ ದುರಸ್ತಿ ಅಥವಾ ಭವಿಷ್ಯದ ಉಳಿತಾಯ ಯೋಜನೆಗಳಿಗಾಗಿ ಹಣ ವಿನಿಯೋಗವಾಗತಕ್ಕಂಥ ದಿನ. ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಕುಟುಂಬದಲ್ಲಿ ಮಂಗಳಕರ ಮತ್ತು ಪ್ರಶಾಂತ ವಾತಾವರಣ ಇರಲಿದ್ದು, ಹಿರಿಯರ ಸಲಹೆ ಮತ್ತು ಅನುಭವಗಳು ಜಟಿಲ ಸಮಸ್ಯೆಗಳನ್ನು ಬಗೆಹರಿಸಲು ನೆರವಾಗಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಹಾಗೂ ಗೌರವ ಕಾಯ್ದುಕೊಳ್ಳಲಿದ್ದೀರಿ. ಪ್ರೇಮಿಗಳಿಗೆ ತಾಳ್ಮೆ ಮತ್ತು ಸೌಮ್ಯತೆ ಅಗತ್ಯ. ಆರೋಗ್ಯವಾಗಿ ಈ ದಿನ ವಿಶೇಷವಾಗಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ. ದೈಹಿಕ ಕಾರ್ಯದಲ್ಲಿ ಉತ್ಸಾಹ ಕಾಯ್ದುಕೊಳ್ಳುವಂತಹ ದಿನ. ಜಾಗರೂಕತೆ ಮಾಡಿಕೊಳ್ಳಿ. ದೈನಂದಿನ ಯೋಗ ಧ್ಯಾನವನ್ನು ಮಾಡಿ ಉತ್ತಮ ಆಹಾರ ಸೇವನೆ ಮಾಡಿಕೊಳ್ಳಿ. ಹಿಂದೆ ಇದ್ದಂತಹ ಅನಾರೋಗ್ಯಗಳು ಸ್ವಲ್ಪ ಮಟ್ಟಿಗೆ ದಿನ ಅನಾರೋಗ್ಯಗಳು ನಿವಾರಣೆಯಾಗಿ ಆರೋಗ್ಯ ಉತ್ತಮ ಸ್ಥಿತಿಗೆ ಬರಲಿದೆ. ಇನ್ನು ಈ ದಿನ ನಿಮಗೆ ರೈತಾಪಿ ವರ್ಗದವರಿಗೆ ತೋಟಗಾರಿಕೆಯ ವಿಚಾರದಲ್ಲಿ ನಿರತರಾದಂಥವರಿಗೆ ಶ್ರಮಕ್ಕೆ ತಕ್ಕದಾದಂತಹ ಶ್ರೇಷ್ಠ ಫಲ ಸಿಗಲಿದ್ದು, ಕೃಷಿ ಯಂತ್ರೋಪಕರಣಗಳ ನಿರ್ವಹಣೆ, ನೀರಾವರಿ ಯೋಜನೆಗಳು ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ವಾತಾವರಣ ದೊರೆಯಲಿದೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿದ್ದು, ಏಕಾಗ್ರತೆ ಮೂಡಲಿದೆ. ಗಣಿತ, ತಂತ್ರಜ್ಞಾನ, ವಿಜ್ಞಾನ, ಕಲೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಲ್ಲ ಒಂದು ಸಿದ್ಧತೆ ಮಾಡತಕ್ಕಂಥವರಿಗೆ ಉತ್ತಮವಾದಂತಹ ಒಂದು ಫಲಗಳು ದೊರೆಯುವಂತಹ ದಿನ. ಇನ್ನು ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ, ಈ ದಿನ ನೀವು ವಿಶೇಷವಾಗಿ ಕಡಲೆ ಬೇಳೆಯನ್ನು ದಾನ ಮಾಡಿ ಹಾಗೂ ಹನುಮಾನ್ ಚಾಲಿಸನ್ನು ಪಠಣ ಮಾಡಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ ಶುಭ ಫಲಗಳು ದೊರಕಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ಮಧ್ಯಾಹ್ನ 4:30ರವರೆಗೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ವಾಯವ್ಯ ದಿಕ್ಕು, ಶುಭವಾಗಲಿ. ತುಲಾ ರಾಶಿ. ತುಲಾ ರಾಶಿಯವರಿಗೆ ಇಂದು ಶನಿದೇವನ ನ್ಯಾಯ ಶಿಸ್ತಿನ ಪ್ರಭಾವ ಹಾಗೂ ನಿಮ್ಮ ರಾಶಿಯಾಧಿಪತಿ ಶುಕ್ರನ ಸೌಂದರ್ಯ ಮತ್ತು ಸೌಹಾರ್ದತೆಯ ಸಮತೋಲನದಿಂದಾಗಿ ಈ ದಿನವು ನಿಮಗೆ ಪ್ರಾಯೋಗಿಕ ಹಾಗೂ ಸಫಲತೆಯಿಂದ ಕೂಡಿರಲಿದೆ. ಧೈರ್ಯ ಮತ್ತು ಜಾಣ್ಮೆಯಿಂದ ಕೆಲಸಗಳನ್ನು ನಿರ್ವಹಿಸಲಿದ್ದೀರಿ. ನ್ಯಾಯಸಮ್ಮತ ನಿರ್ಧಾರಗಳು ಹಾಗೂ ಸೌಮ್ಯ ವರ್ತನೆಯು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸಲಿದೆ. ಸ್ನೇಹಿತರೆ, ಉದ್ಯೋಗಸ್ಥರಿಗೆ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳು ಹೆಚ್ಚಾಗಲಿದ್ದು, ನಿಮ್ಮ ತಾಳ್ಮೆ ಮತ್ತು ಕೌಶಲ್ಯದಿಂದ ಯಶಸ್ವಿಯಾಗಿ ಎಲ್ಲ ಕೆಲಸವನ್ನು ನಿಭಾಯಿಸಿಕೊಳ್ಳತಕ್ಕಂಥ ದಿನ. ಕಾನೂನು, ವಿನ್ಯಾಸ, ಹಣಕಾಸು ಹಾಗೂ ಐಟಿ ಮತ್ತು ಆಡಳಿತ ಹಾಗೂ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಒಳ್ಳೆಯ ಸವಾಲುಗಳು ಎದುರಾಗಬಹುದು. ಆದರೂ ನೀವು ತಾಳ್ಮೆಯಿಂದ ಮುನ್ನಡೆದರೆ ಶುಭ ಫಲಗಳಿದೆ. ಸಹೋದ್ಯೋಗಿಗಳ ಜೊತೆ ಸೌಹಾರ್ದತೆಯನ್ನು ಕಾಯ್ದುಕೊಳ್ಳಿ. ಎಲ್ಲರೊಂದಿಗೆ ಅನ್ಯೋನ್ಯತೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ವ್ಯಾಪಾರ ವಹಿವಾಟಿನಲ್ಲಿ ನಿರೀಕ್ಷಿತ ಲಾಭ ದೊರೆಯಲಿದೆ. ಕಬ್ಬಿಣ, ಯಂತ್ರೋಪಕರಣಗಳು, ಆಸ್ತಿ ಹಾಗೂ ರಿಯಲ್ ಎಸ್ಟೇಟ್ ವ್ಯವಹಾರದವರಿಗೆ, ವಸ್ತ್ರೋದ್ಯಮ ಮಾಡತಕ್ಕಂಥವರಿಗೆ, ವ್ಯಾಪಾರಿಗಳಿಗೆ ಉತ್ತಮ ಆದಾಯ ಸಿಗಲಿದ್ದು, ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಕಾಗದ ಪತ್ರಗಳನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿಕೊಳ್ಳುವುದು ಒಳ್ಳೆಯದು. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸ್ಥಿರವಾಗಿದ್ದು ನಿಯಂತ್ರಿತವಾಗಿರಲಿದೆ. ಆದಾಯ ಮತ್ತು ವೆಚ್ಚಗಳ ನಡುವೆ ಉತ್ತಮ ಸಮತೋಲನ ಕಾಯ್ದುಕೊಳ್ಳಲಿದ್ದೀರಿ. ವಾಹನ ನಿರ್ವಹಣೆ, ಗೃಹ ಸೌಕರ್ಯ ಅಥವಾ ದೀರ್ಘಕಾಲೀನ ಉಳಿತಾಯ ಯೋಜನೆಗಳಿಗಾಗಿ ಹಣ ವಿನಿಯೋಗವಾಗಬಹುದು. ಆತುರದ ಹೂಡಿಕೆಗಳಿಂದ ಆದಷ್ಟು ದೂರವಾಗಿರುವುದು ಉತ್ತಮ. ಇನ್ನು ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣ ಇರಲಿದೆ. ಹಿರಿಯರ ಸಲಹೆಗಳು ಕುಟುಂಬದ ಜಟಿಲ ಸಮಸ್ಯೆಗೆ ಪರಿಹಾರ ಸಿಗುವಂತ ದಿನ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ಅನ್ಯೋನ್ಯತೆ ಕಾಯ್ದುಕೊಳ್ಳಲಿದ್ದೀರಿ. ಪ್ರೇಮಿಗಳಿಗೆ ತಾಳ್ಮೆ ಮತ್ತು ಸೌಮ್ಯ ಮಾತುಕತೆ ಅಗತ್ಯ. ಇನ್ನು ಆರೋಗ್ಯವು ಈ ದಿನ ಸಾಮಾನ್ಯವಾಗಿದ್ದು ಉತ್ತಮವಾಗಿರಲಿದೆ. ದೈಹಿಕ ಕಾರ್ಯದಲ್ಲಿ ಉತ್ಸಾಹ ಕಾಯ್ದುಕೊಳ್ಳಲು ಶ್ರಮದ ಜೊತೆಗೆ ವಿಶ್ರಾಂತಿಯೂ ಅಗತ್ಯ.
ಈ ದಿನ ವಿಶೇಷವಾಗಿ ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆ ಇರಲಿ. ಮಾನಸಿಕ ನೆಮ್ಮದಿಯನ್ನು ಕಾಪಾಡಿಕೊಳ್ಳಿ. ದೈನಂದಿನ ಯೋಗ ಧ್ಯಾನವನ್ನು ಮಾಡಿ ಸಾತ್ವಿಕ ಆಹಾರದ ಕಡೆಗೆ ಹೆಚ್ಚಿನ ಒಲವನ್ನು ಮಾಡುವುದು ಉತ್ತಮ. ಇನ್ನು ರೈತಾಪಿ ವರ್ಗದವರಿಗೆ ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೂ ಹಾಗೂ ಶ್ರಮಕ್ಕೆ ತಕ್ಕದಾದಂತಹ ಶ್ರೇಷ್ಠ ಫಲ ದೊರೆಯಲಿದೆ. ಭೂಮಿ ಅಭಿವೃದ್ಧಿ, ನೀರಾವರಿ ಯೋಜನೆಗಳು ಹಾಗೂ ಕೃಷಿ ಯಂತ್ರೋಪಕರಣಗಳ ನಿರ್ವಹಣೆಯಲ್ಲಿ ಪ್ರಗತಿ ಕಂಡುಬರಲಿದೆ. ವಿಶೇಷವಾಗಿ ವಿದ್ಯಾರ್ಥಿಗಳ ಅಭ್ಯಾಸದಲ್ಲಿ ಏಕಾಗ್ರತೆ ಮೂಡಲಿದೆ. ತುಂಬ ಶ್ರದ್ಧೆ ಅಗತ್ಯ. ವಾಣಿಜ್ಯ, ಕಾನೂನು, ಕಲೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡಿಕೊಳ್ಳಿ. ಪರಿಶ್ರಮಕ್ಕೆ ಹೆಚ್ಚಿನ ಆಸ್ಪದವನ್ನು ನೀಡಿ ಒಳ್ಳೆಯ ಫಲಿತಾಂಶ ದೊರೆಯಲಿದೆ. ವಿಶೇಷವಾಗಿ ಇಂದು ಶಿವನ ದೇವಾಲಯಕ್ಕೆ ಭೇಟಿ ಕೊಡಿ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪ ಮಾಡಿ ಹಾಗೂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಸಹಿತ ಜಪ ಮಾಡಿಕೊಳ್ಳಿ. ವಿಶೇಷವಾಗಿ ಗ್ರಹಚಾರಗಳ ಪರಿಹಾರಕ್ಕಾಗಿ ಕೆಂಪು ಕಡಲೆಯನ್ನು ದಾನ ಮಾಡಿ. ನಿಮ್ಮ ಈ ದಿನದ ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ. ಶುಭ ಸಂಖ್ಯೆ 1, ಶುಭ ಬಣ್ಣ ಕಂದು ಬಣ್ಣ, ಶುಭ ದಿಕ್ಕು ವಾಯವ್ಯ ದಿಕ್ಕು, ಶುಭವಾಗಲಿ. ವೃಶ್ಚಿಕ ರಾಶಿಯವರಿಗೆ ಇಂದು ಶನಿದೇವನ ಶಿಸ್ತು ಮತ್ತು ನಿಮ್ಮ ರಾಶಿಯಾಧಿಪತಿ ಮಂಗಳನ ಶೌರ್ಯ ಹಾಗೂ ಧೈರ್ಯದ ಸಮತೋಲನದಿಂದಾಗಿ ಈ ದಿನವು ನಿಮಗೆ ಅತ್ಯಂತ ಒಂದು ಜವಾಬ್ದಾರಿಯುತ ದಿನವಾಗಲಿದೆ. ನಿಮ್ಮ ಕೆಲಸ ಕಾರ್ಯದ ಸಫಲತೆಯಿಂದಾಗಿ ಒಳ್ಳೆಯ ಫಲಿತಾಂಶ ದೊರೆಯಲಿದೆ. ಕಾರ್ಯಕ್ಷೇತ್ರದಲ್ಲಿ ಎದುರಾಗುವ ಸವಾಲುಗಳನ್ನು ದೃಢತೆಯಿಂದ ಮೆಟ್ಟಿ ನಿಲ್ಲುವಂತಹ ದಿನ. ಆತುರತೆ ಬಿಟ್ಟು ತಾಳ್ಮೆಯಿಂದ ಕೈಗೊಳ್ಳುವ ನಿರ್ಧಾರಗಳು ನಿಮಗೆ ಈ ದಿನ ಧನಾತ್ಮಕ ಒಂದು ಫಲಿತಾಂಶವನ್ನು ತಂದುಕೊಡಲಿದೆ. ಇನ್ನು ಈ ದಿನದ ನಿಮ್ಮ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಜವಾಬ್ದಾರಿಗಳು ವೃದ್ಧಿಯಾಗಲಿದೆ. ನಿಮ್ಮ ಕಾರ್ಯದಕ್ಷತೆ ಹಾಗೂ ಕೆಲಸದ ಒಂದು ಬದ್ಧತೆಗೆ ಮೇಲಿನ ಅಧಿಕಾರಿಗಳಿಂದ ಮೆಚ್ಚುಗೆ ಲಭಿಸಲಿದೆ. ರಕ್ಷಣೆ, ಆಡಳಿತ, ರಿಯಲ್ ಎಸ್ಟೇಟ್, ತಾಂತ್ರಿಕ ಹಾಗೂ ನಿರ್ಮಾಣ ಕ್ಷೇತ್ರದಲ್ಲಿರುವ ಉದ್ಯೋಗಿಗಳಿಗೆ ನೂತನ ಸವಾಲುಗಳಿದ್ದರೂ ಶುಭ ಪ್ರಗತಿ ಕಂಡುಬರಲಿದೆ. ವಿಶೇಷವಾಗಿ ವ್ಯಾಪಾರಸ್ಥರಿಗೆ ನಿರೀಕ್ಷಿತ ಹಾಗೂ ಸ್ಥಿರ ಲಾಭ ದೊರೆಯಲಿದೆ. ಗೃಹ ನಿರ್ಮಾಣ ಹಾಗೂ ಕಬ್ಬಿಣ ವ್ಯಾಪಾರ, ಲೋಹ ಸಂಬಂಧಿತ ಉದ್ಯಮ ನಡೆಸುವವರಿಗೆ ಅನುಕೂಲಕರ ವಹಿವಾಟು ನಡೆಯಲಿದೆ. ಹೊಸ ಹೂಡಿಕೆಗಳಿಗೆ ಸರಿಯಾದ ಒಂದು ಯೋಜನೆ ಅತ್ಯಗತ್ಯ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸರಿಯಾದಂತಹ ಒಂದು ರೀತಿಯಲ್ಲಿರಲಿದೆ. ಆದಷ್ಟು ಹಣವನ್ನು ಉಳಿತಾಯ ಮಾಡಿಕೊಳ್ಳಿ. ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿ ಆದಷ್ಟು ಹಣವನ್ನು ಉಳಿತಾಯ ಮಾಡಿ. ಬಾಕಿಯ ಹಣ ನಿಮ್ಮ ಕೈ ಸೇರಲು ಇದನ್ನು ಸ್ವಲ್ಪ ವಿಳಂಬವಾಗಬಹುದು. ಕೊಟ್ಟಂತಹ ಸಾಲ ಸಿಗದೇ ಇರತಕ್ಕಂಥದ್ದು ಸ್ವಲ್ಪ ಸಮಸ್ಯೆಯಾಗಬಹುದು. ಯಂತ್ರೋಪಕರಣಗಳ ದುರಸ್ತಿಗಾಗಿ ಹಣ ವ್ಯಯವಾಗಬಹುದು. ಭವಿಷ್ಯದ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಚಿಂತಿಸತಕ್ಕಂಥ ದಿನ. ಇನ್ನು ಈ ದಿನ ನಿಮ್ಮ ಕುಟುಂಬದಲ್ಲಿ ಹಿರಿಯರ ಮತ್ತು ಸಹೋದರರ ಬೆಂಬಲ ನಿಮಗೆ ಸಿಗಲಿದೆ. ಮನೆ ಮಂದಿಯವರೊಡನೆ ಜವಾಬ್ದಾರಿಯುತವಾಗಿ ವ್ಯವಹರಿಸಿಕೊಳ್ಳಿ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಅಸಮಾಧಾನಗಳಿದ್ದರೆ ಸೌಮ್ಯ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳುವುದು ಸೂಕ್ತ. ಪ್ರೇಮಿಗಳಿಗೆ ಸಂಯಮ ಮತ್ತು ತಾಳ್ಮೆ ಅಗತ್ಯ. ಆದಷ್ಟು ಒಂದು ಜಾಗರೂಕತೆಯಿಂದ ಮುಂದುವರಿಯಿರಿ. ಐಕ್ಯಮತ್ಯವನ್ನು ಕಾಪಾಡಿಕೊಳ್ಳಿ. ಆರೋಗ್ಯದಲ್ಲಿ ಈ ದಿನ ವಿಶೇಷವಾಗಿ ತುಂಬ ಜಾಗರೂಕತೆ ಇರಲಿ. ಹಿಂದೆ ಇದ್ದಂತಹ ಅನಾರೋಗ್ಯಗಳು ಸ್ವಲ್ಪ ಉಲ್ಬಣವಾಗಬಹುದು. ಕಾಲಿನಲ್ಲಿ ನೋವುಗಳು ಕಾಣಿಸಿಕೊಳ್ಳಬಹುದು. ನರದ ಸಮಸ್ಯೆಗಳು ತೊಂದರೆಯಾಗಬಹುದು. ಬೆನ್ನು ನೋವು, ಕುತ್ತಿಗೆ ನೋವುಗಳು ಕಾಣಿಸಿಕೊಳ್ಳಬಹುದು. ಹೊಟ್ಟೆಗೆ ಸಂಬಂಧಿಸಿದಂತಹ ಅನಾರೋಗ್ಯಗಳು ಕಾಣಿಸಿಕೊಳ್ಳುವಂತಹ ದಿನ. ಸ್ವಲ್ಪ ನಿರ್ಲಕ್ಷ್ಯ ಮಾಡದೆ ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ಇನ್ನು ಈ ದಿನ ವಿಶೇಷವಾಗಿ ಕೃಷಿಕರಿಗೆ, ರೈತಾಪಿ ವರ್ಗದವರಿಗೆ, ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಒಳ್ಳೆಯ ಒಂದು ಶ್ರಮಕ್ಕೆ ತಕ್ಕದಾದಂತಹ ಫಲ ಸಿಗಲಿದ್ದು, ಕೃಷಿ ಯಂತ್ರೋಪಕರಣಗಳ ಬಳಕೆ, ನೀರಾವರಿ ನಿರ್ವಹಣೆ ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ವಾತಾವರಣ ದೊರೆಯಲಿದೆ. ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಹಾಗೂ ಏಕಾಗ್ರತೆ ಅತ್ಯುತ್ತಮವಾಗಿದ್ದು, ತಾಂತ್ರಿಕ, ವೈದ್ಯಕೀಯ, ವಿಜ್ಞಾನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡತಕ್ಕಂಥವರಿಗೆ ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದಿಂದ ಶ್ರೇಷ್ಠ ಫಲಿತಾಂಶ ಲಭಿಸಲಿದೆ. ವಿಶೇಷವಾಗಿ ಈ ದಿನ ಶನಿದೇವನ ಆರಾಧನೆಯನ್ನು ಮಾಡಿ ಹಾಗೂ
ಶನಿದೇವರ ಪ್ರೀತ್ಯರ್ಥವಾಗಿ ಕಪ್ಪು ಎಳ್ಳನ್ನು ದಾನ ಮಾಡಿ ನಿಮ್ಮ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ವಿಶೇಷವಾಗಿ ತೊಗರಿ ಧಾನ್ಯವನ್ನು ದಾನ ಮಾಡಿಕೊಳ್ಳಿ. ಹಾಗೂ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ಓಂ ಸ್ಕಂದಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 11:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ನಿಮ್ಮ ಈ ದಿನದ ಶುಭ ಸಂಖ್ಯೆ 9, ಶುಭ ಬಣ್ಣ ಪಚ್ಚೆ ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು. ಧನುಸ್ಸು ರಾಶಿ. ಸ್ನೇಹಿತರೆ, ಇಂದು ನಿಮಗೆ ಶನಿವಾರದ ಶನಿದೇವನ ಶಿಸ್ತು, ಪ್ರಾಯೋಗಿಕತೆ ಹಾಗೂ ನಿಮ್ಮ ರಾಶಿಯಾಧಿಪತಿ ಗುರುವಿನ ದೈವಿಕ ಮಾರ್ಗದರ್ಶನದ ಒಂದು ಸಮ್ಮಿಶ್ರಣದಿಂದಾಗಿ ದಿನವು ಜವಾಬ್ದಾರಿಯುತವೂ ಹಾಗೂ ಧನಾತ್ಮಕವೂ ಆಗಿರಲಿದೆ. ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ ಮೂಡತಕ್ಕಂಥ ದಿನ. ಎದುರಾಗುವ ಸವಾಲುಗಳನ್ನು ನೀವು ದಿನ ಜಾಣ್ಮೆಯಿಂದ, ಅನುಭವ ಬಲದಿಂದ ಎದುರಿಸಿ ಸಫಲತೆಯನ್ನು ಪಡೆದುಕೊಳ್ಳತಕ್ಕಂಥ ದಿನ. ಈ ದಿನದ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಆದಷ್ಟು ಒಂದು ತಾಳ್ಮೆ ಮುಖ್ಯ. ನಿಮ್ಮ ದಕ್ಷತೆ ಹಾಗೂ ಕಾರ್ಯಬದ್ಧತೆಯಿಂದ ಸ್ವಲ್ಪ ಯಶಸ್ವಿ ಸಿಗುವಂತ ಒಂದು ಯೋಗವಿದೆ. ಈ ದಿನ ಶಿಕ್ಷಣ, ಬ್ಯಾಂಕಿಂಗ್, ಆಡಳಿತ ಹಾಗೂ ಕಾನೂನು, ತಾಂತ್ರಿಕ ಕ್ಷೇತ್ರದಲ್ಲಿರತಕ್ಕಂಥ ಉದ್ಯೋಗಿಗಳಿಗೆ ಸಣ್ಣ ಪುಟ್ಟ ಕಿರಿಕಿರಿಗಳು ಉಂಟಾಗಬಹುದು. ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ಒಂದು ಅಸಮಾಧಾನಗಳಾಗಬಹುದು. ಆದಷ್ಟು ಉದ್ಯೋಗದಲ್ಲಿ ಎಚ್ಚರಿಕೆ ಬೇಕು. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಸಣ್ಣ ಪುಟ್ಟ ಅಡೆತಡೆ ತೊಂದರೆಗಳು ಬರತಕ್ಕಂಥ ದಿನ. ವ್ಯಾಪಾರ ವಹಿವಾಟಿನಲ್ಲಿ ನಿರೀಕ್ಷಿತ ಸ್ಥಿರ ಲಾಭ ಇರಲಿದೆ. ಧಾರ್ಮಿಕ ಗ್ರಂಥಗಳು ಹಾಗೂ ಯಂತ್ರೋಪಕರಣಗಳು, ಆಸ್ತಿಪಾಸ್ತಿಯ ವ್ಯವಹಾರ, ಶೈಕ್ಷಣಿಕ ವಸ್ತುಗಳ ವ್ಯಾಪಾರಿಗಳಿಗೆ ಈ ದಿನ ಅನುಕೂಲಕರವಾದಂಥ ದಿನವಾಗಲಿದೆ. ರಿಯಲ್ ಎಸ್ಟೇಟ್ ವ್ಯಾಪಾರದವರಿಗೆ ಸ್ವಲ್ಪ ಒಂದು ನಿರೀಕ್ಷಿತ ಮಟ್ಟದ ಲಾಭ ಇಲ್ಲದೆ ಇರಬಹುದು. ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಈ ದಿನ ಆರ್ಥಿಕ ಪರಿಸ್ಥಿತಿಯು ಸ್ಥಿರ ಹಾಗೂ ಸಬಲವಾಗಿರಲಿದೆ. ಆದಾಯದ ಹರಿವು ತೃಪ್ತಿದಾಯಕವಾಗಿದ್ದು, ಧಾರ್ಮಿಕ ಕಾರ್ಯಗಳು, ಗೃಹದ ಒಂದು ಅಭಿವೃದ್ಧಿ ಕಾರ್ಯ ಹಾಗೂ ಉಳಿತಾಯ ಯೋಜನೆಗಳಿಗೆ ಹಣ ವಿನಿಯೋಗವಾಗತಕ್ಕಂಥ ದಿನ. ಆತುರದ ಹಣಕಾಸು ನಿರ್ಧಾರಗಳಿಂದ ಆದಷ್ಟು ದೂರವಿರಿ. ಎಚ್ಚರಿಕೆಯಿಂದ ಮುಂದುವರಿಯಿರಿ. ಈ ದಿನ ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ಹಾಗೂ ಮಾರ್ಗದರ್ಶನ ದೊರೆಯಲಿದೆ. ಮನೆ ಮಂದಿಯವರೊಡನೆ ಸೌಹಾರ್ದಯುತ ವಾತಾವರಣ ನೆಲೆಸಲಿದ್ದು, ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ಅನ್ಯೋನ್ಯತೆ ವೃದ್ಧಿಯಾಗತಕ್ಕಂಥ ದಿನ. ಪ್ರೇಮಿಗಳಿಗೆ ತಾಳ್ಮೆ ಮತ್ತು ಪ್ರಸನ್ನತೆಯ ದಿನ. ಆದಷ್ಟು ಎಲ್ಲರೊಂದಿಗೆ ಗೃಹದಲ್ಲಿ ತಂದೆ ತಾಯಿಯವರ ಆಶೀರ್ವಾದ ಪಡೆದುಕೊಳ್ಳತಕ್ಕಂಥದ್ದು, ಅವರೊಂದಿಗೆ ಎಲ್ಲರೊಂದಿಗೆ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ಮುಖ್ಯ. ಈ ದಿನ ಆರೋಗ್ಯವು ಸಾಮಾನ್ಯವಾಗಿದ್ದು, ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಕಾಡುವಂಥ ದಿನ. ಸ್ವಲ್ಪ ಮನಸ್ಸಿಗೇನೋ ಕಿರಿಕಿರಿಗಳು ಬರಬಹುದು. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗಬಹುದು. ಒಳ್ಳೆಯ ಆಹಾರ ಸೇವನೆ, ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ಈ ದಿನ ನೀವು ತಪ್ಪದೆ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ ಮತ್ತು ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿರಂತರ ಶ್ರಮಕ್ಕೆ ತಕ್ಕದಾದಂಥ ಒಂದು ಶ್ರೇಷ್ಠ ಫಲ ಸಿಗತಕ್ಕಂಥ ದಿನ. ನೀರಾವರಿ ಹಾಗೂ ಭೂ ಅಭಿವೃದ್ಧಿ, ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ಲಭಿಸತಕ್ಕಂಥ ದಿನ. ರೈತರಿಗೆ ಈ ದಿನ ಶುಭ ಫಲಗಳಿದೆ. ಆದಷ್ಟು ಮುಂದುವರಿಯಿರಿ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ಶ್ರದ್ಧೆ ಹಾಗೂ ಏಕಾಗ್ರತೆ ಅತ್ಯುತ್ತಮವಾಗಿದ್ದು, ನೀವು ಕಲಿತಕ್ಕಂತಹ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥದ್ದು, ಕಾನೂನು ಅಥವಾ ವಾಣಿಜ್ಯ, ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ದಂಥಲ್ಲಿ ಅದಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಲ್ಲಿ ಶುಭ ಫಲಗಳನ್ನು ಹೊಂದಲಿದ್ದೀರಿ. ವಿದ್ಯಾರ್ಥಿಗಳು ಈ ದಿನ ಆಲಸ್ಯವನ್ನು ಬಿಟ್ಟು ಹೆಚ್ಚಿನ ಸಮಯವನ್ನು ವಿದ್ಯೆಯಲ್ಲಿ ತೊಡಗಿಸಿಕೊಂಡಲ್ಲಿ ಶುಭ ಫಲ ದೊರೆಯಲಿದೆ. ಸ್ನೇಹಿತರೆ, ಇಂದು ವಿಶೇಷವಾಗಿ ನಿಮ್ಮ ಸರ್ವ ಗ್ರಹಚಾರಗಳ ಪರಿಹಾರಕ್ಕಾಗಿ ಆಂಜನೇಯನ ಆರಾಧನೆ, ಹನುಮಾನ್ ಚಾಲಿಸ್ ಪಠಣ ಮಾಡತಕ್ಕಂಥದ್ದು ಹಾಗೂ ಶನಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯ ದೀಪ ಬೆಳಗುವುದು ಹಾಗೂ ಶನೀಶ್ಚರಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡುವುದರಿಂದಲೂ ಗ್ರಹಚಾರಗಳು ಪರಿಹಾರವಾಗಲಿದೆ. ಹಾಗೂ ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 8:30ರಿಂದ ಪ್ರಾರಂಭವಾಗಿ 10 ಗಂಟೆಯವರೆಗೆ ಇರಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ನೇರಳೆ ಬಣ್ಣ, ಶುಭ ದಿಕ್ಕು ದಕ್ಷಿಣ ದಿಕ್ಕು. ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಶನಿವಾರ. ನಿಮ್ಮ ರಾಶಿಯಾಧಿಪತಿಯಾದ ಶನಿದೇವನ ಸ್ವಕ್ಷೇತ್ರ ಹಾಗೂ ಪ್ರಭಾವ ಮತ್ತು ಶಿಸ್ತು ಪ್ರಾಯೋಗಿಕ ಆಲೋಚನೆಗಳಿಂದಾಗಿ ಈ ದಿನವು ನಿಮಗೆ ಅತ್ಯಂತ ಒಂದು ಜವಾಬ್ದಾರಿಯುತ ಹಾಗೂ ಸಫಲತೆಯಿಂದ ಕೂಡಿರಲಿದೆ. ನಿಮ್ಮ ಕಾರ್ಯಗಳಲ್ಲಿ ದೃಢ ನಿಶ್ಚಯ ಹಾಗೂ ಸಹನೆ ಮತ್ತು ಯೋಜನಾ ಬದ್ಧತೆ ಗೋಚರಿಸತಕ್ಕಂಥ ದಿನ.
ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂತಹ ಕೆಲಸಗಳು ಈ ದಿನ ಸತತ ಪ್ರಯತ್ನದಿಂದ ಪೂರ್ಣಗೊಳ್ಳುವಂತಹ ಎಲ್ಲ ಯೋಗವಿದೆ. ವೃತ್ತಿಗೆ ಸಂಬಂಧಪಟ್ಟಂತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಶ್ರಮ, ದಕ್ಷತೆ ಹಾಗೂ ಶಿಸ್ತಿಗೆ ಸೂಕ್ತ ಮನ್ನಣೆ ದೊರೆಯಲಿದೆ. ಮೇಲಧಿಕಾರಿಗಳಿಂದ ಜವಾಬ್ದಾರಿಯುತ ಹುದ್ದೆ ಅಥವಾ ಕಾರ್ಯ ನಿಯೋಜನೆಯಾಗಬಹುದು. ತಾಂತ್ರಿಕ, ಐಟಿ ನಿರ್ಮಾಣ, ಆಡಳಿತ, ಯಂತ್ರೋಪಕರಣ ಹಾಗೂ ಸರ್ಕಾರಿ ವಲಯದಲ್ಲಿರುವ ಉದ್ಯೋಗಿಗಳಿಗೆ ಪ್ರಗತಿದಾಯಕ ವಾತಾವರಣವಾಗಲಿದೆ. ವ್ಯಾಪಾರ ವಹಿವಾಟಿನಲ್ಲಿ ಸ್ಥಿರ ಹಾಗೂ ಉತ್ತಮ ಲಾಭ ಲಭಿಸಲಿದೆ. ಕಬ್ಬಿಣ, ಯಂತ್ರೋಪಕರಣಗಳು, ಆಸ್ತಿಪಾಸ್ತಿ ವ್ಯವಹಾರ, ಕಟ್ಟಡ ನಿರ್ಮಾಣ ಹಾಗೂ ವಿಶೇಷವಾದಂತಹ ಗೃಹ ನಿರ್ಮಾಣ ಕಾರ್ಯ, ಉನ್ನತ ವ್ಯಾಪಾರಿಗಳಿಗೂ ಸಹಿತ ಒಳ್ಳೆಯ ಅನುಕೂಲಕರವಾದಂತಹ ದಿನ. ವ್ಯಾಪಾರ ಕ್ಷೇತ್ರದಲ್ಲಿ ಒಳ್ಳೆಯ ಲಾಭವಾಗತಕ್ಕಂಥವು ಯೋಗವೂ ಇದೆ. ಹೊಸ ಒಪ್ಪಂದಗಳಿಗೆ ದೀರ್ಘಕಾಲೀನ ಆಲೋಚನೆ ನಡೆಸಿ ಮುಂದುವರಿಯತಕ್ಕಂಥ ದಿನ. ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸಬಲ ಹಾಗೂ ಒಂದು ನಿಯಂತ್ರಿತವಾಗಿರಲಿದೆ. ಹಳೆಯ ಶ್ರಮಕ್ಕೆ ತಕ್ಕದಾದಂಥ ಒಂದು ಒಳ್ಳೆಯ ಪ್ರತಿಫಲ ಈ ದಿನ ಸಿಗಲಿದೆ. ಬಾಕಿ ವಸೂಲಾತಿಯಲ್ಲಿ ದಿನ ಅನುಕೂಲಕರ ವಾತಾವರಣ ಇರಲಿದ್ದು, ಭವಿಷ್ಯದ ಒಂದು ಭದ್ರತೆಗಾಗಿ ಸ್ಥಿರ ಆಸ್ತಿ, ವಾಹನ ಅಥವಾ ದೀರ್ಘಕಾಲೀನ ಉಳಿತಾಯ ಯೋಜನೆಗಳಲ್ಲಿ ಬಂಡವಾಳ ತೊಡಗಿಸಲು ಇದನ್ನ ಸೂಕ್ತವಾದಂಥ ಸಮಯ. ಇನ್ನು ಕುಟುಂಬದಲ್ಲಿ ಮಂಗಳಕರ ಮತ್ತು ಶಾಂತ ವಾತಾವರಣ ಇರಲಿದ್ದು, ಮನೆಯ ಹಿರಿಯರ ಅನುಭವ ಹಾಗೂ ಸಲಹೆಗಳು ಪ್ರಮುಖ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಂಡು ಬಾಳುವಂತ ದಿನ. ಪ್ರೇಮಿಗಳಿಗೆ ತಾಳ್ಮೆ ಮತ್ತು ಸೌಮ್ಯತೆ ಅಗತ್ಯ. ಈ ದಿನ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು, ದೈಹಿಕ ಕಾರ್ಯೋತ್ಸಾಹ ಕಾಪಾಡಿಕೊಳ್ಳಲು ಇದನ್ನ ನಿರಂತರ ಶ್ರಮದ ಜೊತೆಗೆ ಪೌಷ್ಟಿಕ ಆಹಾರ ಮತ್ತು ವಿಶ್ರಾಂತಿ ಕಡೆಗೆ ಹೆಚ್ಚಿನ ಗಮನ ಕೊಡುವುದು ಉತ್ತಮ. ಬೆನ್ನು ಅಥವಾ ಕಾಲು ನೋವಿನಂತಹ ಸಣ್ಣ ಪುಟ್ಟ ಕಿರಿಕಿರಿ ಇದ್ದರೆ ದೈನಂದಿನ ಯೋಗ ವ್ಯಾಯಾಮವನ್ನು ಸರಿಯಾಗಿ ಮಾಡಿಕೊಳ್ಳಿ. ಆದಷ್ಟು ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಕೃಷಿಯಲ್ಲಿ ರೈತಾಪಿ ವರ್ಗದವರಿಗೆ, ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಶ್ರಮಕ್ಕೆ ತಕ್ಕದಾದಂತಹ ಒಂದು ಶ್ರೇಷ್ಠ ಫಲ ದೊರಕಲಿದ್ದು, ಭೂ ಅಭಿವೃದ್ಧಿ ಮಾಡತಕ್ಕಂಥದ್ದು, ನೀರಾವರಿ ಯೋಜನೆಗಳನ್ನು ವೃದ್ಧಿ ಮಾಡತಕ್ಕಂಥದ್ದು ಇದನ್ನಾಗಲಿದೆ. ಕೃಷಿ ಯಂತ್ರೋಪಕರಣಗಳ ಬಳಕೆಯಲ್ಲಿ ತುಂಬಾ ಪ್ರಗತಿ ಕಂಡು ಬರಲಿದ್ದು, ನಿಮ್ಮ ಕೃಷಿಯಲ್ಲಿ ಯಂತ್ರೋಪಕರಣಗಳನ್ನು ಅಳವಡಿಕೆ ಮಾಡಿಕೊಳ್ಳಿ. ಒಳ್ಳೆಯ ಲಾಭ ದೊರೆಯಲಿದೆ. ಸ್ನೇಹಿತರೆ, ನೀವು ವಿದ್ಯಾರ್ಥಿಗಳಾಗಿದ್ದಲ್ಲಿ ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿದೆ. ಶ್ರದ್ಧೆ ಹಾಗೂ ಏಕಾಗ್ರತೆ ಅತ್ಯುತ್ತಮವಾಗಿದ್ದು, ಗಣಿತ, ತಂತ್ರಜ್ಞಾನ, ಇಂಜಿನಿಯರಿಂಗ್, ಸಂಶೋಧನೆ ಹಾಗೂ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡತಕ್ಕಂಥವರಿಗೂ ಸಹಿತ ಶುಭ ದಿನವಾಗಿರಲಿದೆ. ಈ ದಿನ ನಿಮ್ಮ ಸರ್ವ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ ಹಾಗೂ ಹನುಮಾನ್ ಚಾಲೀಸನ್ನು ಸಹಿತ ಪಠಣ ಮಾಡಿಕೊಳ್ಳಿ. ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಗೋಧಿ ಧಾನ್ಯವನ್ನು ದಾನ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15ರಿಂದ ಬೆಳಗ್ಗೆ 10:45 ಈ ದಿನದ ನಿಮ್ಮ ಶುಭ ಸಂಖ್ಯೆ 3. ಶುಭ ಬಣ್ಣ ಕಪ್ಪು ಬಣ್ಣ. ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಕುಂಭರಾಶಿಯವರಿಗೆ ಇಂದು ಶನಿವಾರ. ನಿಮ್ಮ ರಾಶಿಯಾಧಿಪತಿಯಾದ ಶನಿದೇವನ ಸ್ವಕ್ಷೇತ್ರ ಹಾಗೂ ಅನುಗ್ರಹ ಮತ್ತು ಶಿಸ್ತಿನ ಒಂದು ಪ್ರಭಾವದಿಂದಾಗಿ ಈ ದಿನವು ನಿಮಗೆ ಪ್ರಾಯೋಗಿಕ, ವೈಚಾರಿಕ ಹಾಗೂ ಒಂದು ಸಫಲತೆಯಿಂದ ಕೂಡಿರತಕ್ಕಂಥ ದಿನವಾಗಲಿದೆ. ಸಾಮಾಜಿಕ ಕೆಲಸ ಕಾರ್ಯಗಳು ಹಾಗೂ ಹೊಸ ಆಲೋಚನೆಗಳು ಮನಸ್ಸಿನಲ್ಲಿ ಬರತಕ್ಕಂಥ ದಿನ. ತಾಳ್ಮೆ ಮತ್ತು ಶ್ರದ್ಧೆಯಿಂದ ಕೈಗೊಳ್ಳುವ ಪ್ರತಿಯೊಂದು ಕೆಲಸಗಳು ಯಶಸ್ಸನ್ನು ತಂದುಕೊಡಲಿದ್ದು, ನಿಮ್ಮ ದೂರದೃಷ್ಟಿಯ ಚಿಂತನೆಗಳಿಗೆ ಸೂಕ್ತ ಗೌರವ ಲಭಿಸತಕ್ಕಂಥ ದಿನ. ಉದ್ಯೋಗ ಹಾಗೂ ವ್ಯಾಪಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ಈ ದಿನ ಕೆಲಸ ಕಾರ್ಯಗಳು ಹೆಚ್ಚಾಗಲಿದೆ. ನಿಮ್ಮ ಕರ್ತವ್ಯ ನಿಷ್ಠೆಯಿಂದ ಯಶಸ್ವಿಯಾಗಿ ನಿರ್ವಹಿಸಲಿದ್ದೀರಿ. ಮೇಲಧಿಕಾರಿಗಳಿಂದ ಶ್ಲಾಘನೆಯೂ ದೊರೆಯಲಿದೆ, ಪ್ರೋತ್ಸಾಹವು ದೊರೆಯುವಂತಹ ದಿನ. ಈ ದಿನ ಕಲೆ, ಆಡಳಿತ ಹಾಗೂ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿದ್ದಲ್ಲಿ ಹಾಗೂ ರಕ್ಷಣೆ ಕೆಲಸ ಕಾರ್ಯಗಳಲ್ಲಿ ತೊಡಗಿರತಕ್ಕಂಥ ಉದ್ಯೋಗಿಗಳಿಗೆ ಶುಭ ಪ್ರಗತಿಯ ಲಕ್ಷಣಗಳಿದ್ದು, ಒಳ್ಳೆಯ ಸ್ಥಾನಮಾನಗಳು, ಬಡ್ತಿಗಳೆಲ್ಲ ದೊರೆಯುವಂತಹ ಒಂದು ಯೋಗ ಇರತಕ್ಕಂಥ ದಿನ. ಇನ್ನು ಸಹೋದ್ಯೋಗಿಗಳ ಜೊತೆ ಆದಷ್ಟು ನೀವು ಈ ದಿನ ಸೌಹಾರ್ದತೆಯನ್ನು ಕಾಯ್ದುಕೊಳ್ಳಿ. ಯಾವುದೇ ಒಂದು ಮನಸ್ತಾಪ, ಕಿರಿಕಿರಿಗಳಿದ್ದಂತಲೂ ಅದನ್ನು ಪರಿಹಾರ ಮಾಡಿಕೊಳ್ಳುವುದು ಒಳ್ಳೆಯದು. ಇನ್ನು ವ್ಯಾಪಾರಸ್ಥರಿಗೆ ಈ ದಿನ ನಿಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಒಳ್ಳೆಯ ಲಾಭ ಲಭಿಸಲಿದೆ. ನೀವು ಡಿಜಿಟಲ್ ಟೆಕ್ನಾಲಜಿಗಳು, ಎಲೆಕ್ಟ್ರಾನಿಕ್ ವಸ್ತುಗಳ ವ್ಯಾಪಾರಿಗಳಾಗಿದ್ದಲ್ಲಿ
ಉತ್ತಮ ಲಾಭವನ್ನು ಹೊಂದುವಂತಹ ದಿನ. ಅದೇ ಕಬ್ಬಿಣ ಯಂತ್ರೋಪಕರಣಗಳು ಹಾಗೂ ವಿಶೇಷವಾಗಿ ಲೋಹ ಸಂಬಂಧಿತ ಉದ್ಯಮದವರಿಗೆ ಸ್ವಲ್ಪ ವ್ಯವಹಾರದಲ್ಲಿ ಸ್ವಲ್ಪ ಕಡಿಮೆ ವ್ಯಾಪಾರ ಇರತಕ್ಕಂಥ ದಿನ ಹಾಗೂ ಅನುಕೂಲಕರ ಯೋಗವಿದೆ. ನೀರಿನ ವ್ಯಾಪಾರ ಮಾಡತಕ್ಕಂಥವರಿಗೆ ಹಾಗೂ ಜಲ, ವಿಶೇಷವಾಗಿ ಆಯಿಲ್, ಪೆಟ್ರೋಲಿಯಂ ಇಂತಹ ಉತ್ಪನ್ನಗಳಲ್ಲಿ ಈ ದಿನ ಉತ್ತಮವಾದಂತಹ ಲಾಭವಿದೆ. ಆರ್ಥಿಕ ಸ್ಥಿತಿ ಉತ್ತಮವಾಗಿದ್ದು ಸಬಲ ಹಾಗೂ ಒಂದು ನಿಯಂತ್ರಿತವಾಗಿರತಕ್ಕಂಥ ದಿನವಾಗಲಿದೆ. ಹಳೆಯ ಹೂಡಿಕೆಗಳು ಅಥವಾ ಬಾಕಿಯ ಹಣ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಕೈ ಸೇರುವಂತಹ ಒಂದು ಸಾಧ್ಯತೆ ಇದೆ. ಧನಾಗಮನದ ಯೋಗವೂ ಇರತಕ್ಕಂಥ ದಿನ. ವಾಹನದ ದುರಸ್ತಿಗಾಗಿ ಹಣ ಖರ್ಚಾಗಲಿದೆ. ಗ್ರಹದ ಒಂದು ಕೆಲಸ ಕಾರ್ಯಗಳಿಗಾಗಿ ಈ ದಿನ ಕೂಡಿಟ್ಟ ಹಣ ಸ್ವಲ್ಪ ಖರ್ಚಾಗಬಹುದು. ಆದಷ್ಟು ನಿಮ್ಮ ಬಜೆಟ್ ಅನ್ನು ಹೊಂದಿಸಿಕೊಂಡು ಹಣವನ್ನು ಆದಷ್ಟು ಉಳಿತಾಯ ಮಾಡಿಕೊಳ್ಳಲು ಪ್ರಯತ್ನ ಮಾಡಿಕೊಳ್ಳಿ. ಈ ದಿನ ಕುಟುಂಬದಲ್ಲಿ ಹಿರಿಯರ ಮತ್ತು ಆ ಒಂದು ಆಪ್ತ ಮಿತ್ರರ ಬೆಂಬಲ ನಿಮಗೆ ನಿಮ್ಮ ಹಾಗೂ ನಿಮ್ಮ ನಿರ್ಧಾರಗಳಿಗೆ ಸಿಗತಕ್ಕಂಥ ದಿನ. ಮನೆ ಮಂದಿಯವರೊಡನೆ ಸೌಹಾರ್ದಯುತ ಒಂದು ಸಮಯವನ್ನು ಕಳೆಯಲಿದ್ದೀರಿ. ನಿಮ್ಮ ದಾಂಪತ್ಯ ಜೀವನ ಈ ದಿನ ಸಂತೋಷಮಯದಿಂದ ಕೂಡಿರಲಿದೆ. ಪರಸ್ಪರ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳಿರತಕ್ಕಂಥ ದಿನ. ಪ್ರೇಮಿಗಳಿಗೆ ತಾಳ್ಮೆ ಮತ್ತು ಪ್ರಸನ್ನತೆಯ ಒಂದು ದಿನ. ಈ ದಿನ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು, ಆದರೂ ದೈಹಿಕ ಕಾರ್ಯೋತ್ಸಾಹ ಕಾಯ್ದುಕೊಳ್ಳಲು ಶ್ರಮದ ಜೊತೆಗೆ ಪೌಷ್ಟಿಕ ಆಹಾರ ಮತ್ತು ವಿಶ್ರಾಂತಿ ಅಗತ್ಯ. ಬೆನ್ನು ಅಥವಾ ಕಾಲು ನೋವಿನಂತಹ ಒಂದು ಸಣ್ಣ ಪುಟ್ಟ ಕಿರಿಕಿರಿ ನಿವಾರಣೆಗೆ ಈ ದಿನ ದೈನಂದಿನ ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ತಪ್ಪದೆ ಮಾಡಿಕೊಳ್ಳಿ. ಉತ್ತಮ ಆಹಾರ ಸೇವನೆ ಮಾಡಿ. ಜಂಕ್ ಫುಡ್ಗಳನ್ನು ದೂರ ಮಾಡಿ. ಈ ದಿನ ಕೃಷಿಗೆ ಸಂಬಂಧಪಟ್ಟಂತವರಿಗೆ ನಿರತರಾದಂಥವರಿಗೆ ಒಳ್ಳೆಯ ಶುಭ ಫಲವಿದೆ. ಕೃಷಿಯಲ್ಲಿ ಈ ದಿನ ನೀವು ಹೆಚ್ಚು ಸಮಯವನ್ನು ಕಳೆಯಬೇಕಾಗಬಹುದು. ಕೃಷಿಯಿಂದಾಗಿ ಕೃಷಿಯ ಯಂತ್ರೋಪಕರಣಗಳಿಗಾಗಿ ಹೆಚ್ಚಿನ ಸಮಯ ನಿಮಗೆ ಇದರಲ್ಲೇ ಸಮಯ ಕಳೆಯಲಿದೆ. ನೀರಾವರಿ ಯೋಜನೆಗಳು ವೃದ್ಧಿಯಾಗಲಿದೆ. ಬೆಳೆಗಾರರಿಗೆ ಬೆಳೆದಂತ ಬೆಳೆಗಳು ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ಸಿಗಲಿದ್ದು ಮನಸ್ಸಿಗೆ ಹಿತ ದೊರಕಲಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಹಾಗೂ ಏಕಾಗ್ರತೆ ಅತ್ಯುತ್ತಮವಾಗಿದ್ದು, ತಂತ್ರಜ್ಞಾನ, ವಿಜ್ಞಾನ ಮತ್ತು ಕಂಪ್ಯೂಟರ್ ಸೈನ್ಸ್ ಕಲಿತಕ್ಕಂಥವರಿಗೆ ಒಳ್ಳೆಯ ಒಂದು ಜ್ಞಾನ ಶಕ್ತಿ ದೊರೆಯಲಿದೆ. ಗುರು ಹಿರಿಯರ ಎಲ್ಲರ ಒಂದು ಪ್ರೋತ್ಸಾಹ ನಿಮಗೆ ಪ್ರಾಪ್ತಿಯಾಗತಕ್ಕಂಥ ದಿನ. ನಿಮ್ಮ ಪರಿಶ್ರಮಕ್ಕೆ ತಕ್ಕದಾದಂತಹ ಒಂದು ಒಳ್ಳೆಯ ಫಲಿತಾಂಶ ಸಿಗುವಂತಹ ಯೋಗವಿದೆ. ಇನ್ನು ಶನಿವಾರ ವಿಶೇಷವಾಗಿ ಈಶ್ವರ ದೇವರ ಆರಾಧನೆ ಹಾಗೂ ರುದ್ರಾಭಿಷೇಕ, ಓಂ ನಮಃ ಶಿವಾಯ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ಪಚ್ಚೆ ಹೆಸರನ್ನು ದಾನ ಮಾಡಿ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 1:30ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಮೀನ ರಾಶಿಯವರಿಗೆ ಇಂದು ಶನಿದೇವನ ಪ್ರಭಾವ ಹಾಗೂ ನಿಮ್ಮ ರಾಶಿಯಾಧಿಪತಿ ಗುರುವಿನ ಅನುಗ್ರಹದ ಸಮ್ಮಿಶ್ರಣದಿಂದಾಗಿ ಈ ದಿನ ಧನಾತ್ಮಕ ಒಂದು ಜವಾಬ್ದಾರಿಯುತ ಹಾಗೂ ಸೌಹಾರ್ದಯುತವಾಗಿರಲಿದೆ. ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಹಾಗೂ ಸೇವಾ ಭಾವನೆಗಳು ಜಾಗೃತವಾಗಲಿದ್ದು, ಕಠಿಣ ಸನ್ನಿವೇಶಗಳನ್ನು ನಿಮ್ಮ ತಾಳ್ಮೆ, ಜಾಣ್ಮೆ ಹಾಗೂ ಅನುಭವದ ಬಲದಿಂದ ಸುಲಭವಾಗಿ ನಿರ್ವಹಿಸಿ ಯಶಸ್ಸು ಕಾಣತಕ್ಕಂಥ ದಿನ. ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಅನುಕೂಲಕರ ಹಾಗೂ ಪ್ರಶಾಂತ ವಾತಾವರಣವಿರತಕ್ಕಂಥ ದಿನ. ಕಚೇರಿಯಲ್ಲಿ ನಿಮ್ಮ ಶ್ರದ್ಧೆ ಮತ್ತು ನಿಷ್ಠೆಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಲಭಿಸಲಿದೆ. ಶಿಕ್ಷಣ, ಬ್ಯಾಂಕಿಂಗ್, ಆಡಳಿತ, ವೈದ್ಯಕೀಯ, ಸಂಶೋಧನೆ ಹಾಗೂ ಸಾಮಾಜಿಕ ಸೇವಾ ರಂಗದಲ್ಲಿರುವ ಉದ್ಯೋಗಿಗಳಿಗೆ ನೂತನ ಅವಕಾಶಗಳು ಅಥವಾ ಪ್ರೋತ್ಸಾಹ ಸಿಗತಕ್ಕಂಥ ದಿನ. ವ್ಯಾಪಾರ ವಹಿವಾಟಿನಲ್ಲಿ ನಿರೀಕ್ಷಿತ ಹಾಗೂ ಸ್ಥಿರ ಆದಾಯ ದೊರೆಯಲಿದೆ. ಧಾರ್ಮಿಕ ಸಾಮಗ್ರಿಗಳು, ಶೈಕ್ಷಣಿಕ ಗ್ರಂಥಗಳು, ಬಂಗಾರ, ಯಂತ್ರೋಪಕರಣಗಳು ಹಾಗೂ ದೈನಂದಿನ ಅಗತ್ಯ ವಸ್ತುಗಳ ವ್ಯಾಪಾರಿಗಳಿಗೆ ಉತ್ತಮ ವಹಿವಾಟು ನಡೆಯಲಿದೆ. ಹೊಸ ಹೂಡಿಕೆಗಳ ವಿಚಾರದಲ್ಲಿ ಜಾಗರೂಕತೆಯಿಂದ ಯೋಚಿಸಿ ಮುಂದುವರಿಯಿರಿ. ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿಯು ಸಬಲತೆಯಿಂದ ನಿಯಂತ್ರಿತವಾಗಿರಲಿದೆ. ಹಳೆಯದಾದಂತಹ ಒಂದು ಶ್ರಮಕ್ಕೆ ತಕ್ಕಂತ ಒಂದು ಧನಾಗಮನವಾಗಲಿದ್ದು, ಧಾರ್ಮಿಕ ಕಾರ್ಯಗಳು, ಗೃಹ ಅಭಿವೃದ್ಧಿ ಅಥವಾ ಭವಿಷ್ಯದ ಉಳಿತಾಯ ಯೋಜನೆಗಳಿಗಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗಲಿವೆ. ಅಪರಿಚಿತರೊಂದಿಗೆ ಹಣಕಾಸಿನ ವ್ಯವಹಾರ ನಡೆಸುವಾಗ ಕೊಂಚ ಎಚ್ಚರವನ್ನು ಮಾಡಿಕೊಳ್ಳಿ. ಕುಟುಂಬದಲ್ಲಿ ಮಂಗಳಕರ ಹಾಗೂ ಶಾಂತಯುತ ವಾತಾವರಣ ನೆಲೆಸಲಿದ್ದು, ಮನೆಯ ಹಿರಿಯರು ಹಾಗೂ ಗುರುವರಿಯರ ಆಶೀರ್ವಾದ ನಿಮಗೆ ದಾರಿದೀಪವಾಗಲಿದೆ. ದಾಂಪತ್ಯ ಜೀವನದಲ್ಲಿ
ಪರಸ್ಪರ ಅರ್ಥ ಮಾಡಿಕೊಂಡು ನಯವಾಗಿ ವ್ಯವಹರಿಸಿರಿ. ಪ್ರೇಮಿಗಳಿಗೆ ತೃಪ್ತಿದಾಯಕ ಹಾಗೂ ಸೌಹಾರ್ದದ ಒಂದು ದಿನವಾಗಲಿದೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು, ಮನಸ್ಸಿನ ಪ್ರಶಾಂತತೆಗಾಗಿ ದೈನಂದಿನ ಧ್ಯಾನ, ಪ್ರಾಣಾಯಾಮ ಹಾಗೂ ಸಾತ್ವಿಕ ಆಹಾರ ಪದ್ಧತಿಯನ್ನು ಪಾಲಿಸುವುದು ಸೂಕ್ತ. ಕಾಲೋಚಿತ ಶೀತ ಅಥವಾ ಆಯಾಸ ಕಂಡು ಬಂದರೆ ಸೂಕ್ತ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ತುಂಬ ಜಾಗರೂಕತೆಯಿಂದ ಇರಿ. ರೈತಾಪಿ ವರ್ಗದವರಿಗೆ, ತೋಟಗಾರಿಕೆ ವಿಚಾರದಲ್ಲಿ ಇರತಕ್ಕಂಥವರಿಗೆ ಹಾಗೂ ತೋಟಗಾರಿಕೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ ಶ್ರೇಷ್ಠ ಒಂದು ಫಲ ಲಭಿಸಲಿದೆ. ನೀರಾವರಿ ನಿರ್ವಹಣೆ, ಕೃಷಿ ಯಂತ್ರೋಪಕರಣಗಳ ಸೂಕ್ತ ಬಳಕೆ ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ದೊರೆಯುವಂತಹ ದಿನ. ಇನ್ನು ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಪ್ರಗತಿ ಕಾಣಲಿದ್ದೀರಿ. ಈ ದಿನ ರಜೆಯಾದರೂ ಆಲಸ್ಯವನ್ನು ಮಾಡದೆ ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಹಾಗೂ ವೈದ್ಯಕೀಯ ಅಥವಾ ಸಂಶೋಧನೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ವಿಚಾರದಲ್ಲಿ ಸಿದ್ಧತೆ ಮಾಡುವವರಿಗೆ ಶುಭ ಫಲಗಳಿದೆ. ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಇನ್ನು ಈ ದಿನ ಶನಿವಾರವಾದ್ದರಿಂದ ಆಂಜನೇಯನ ಆರಾಧನೆಯನ್ನು ಮಾಡಿಕೊಳ್ಳಬೇಕು. ಹಾಗೂ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪ ಮಾಡಿ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರದಿಂದ ನಿಮ್ಮ ಗ್ರಹಚಾರಗಳು ಪರಿಹಾರವಾಗಲಿದೆ. ಶುಭ ಫಲಗಳು ದೊರಕಲಿದೆ. ಸ್ನೇಹಿತರೆ, ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15 ಪ್ರಾರಂಭವಾಗಿ ಬೆಳಗ್ಗೆ 10:45 ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಸ್ನೇಹಿತರೆ, ಈ ದಿನ ನಿಮಗೆ ಶುಭವಾಗಲಿ. ಭಗವಂತ ಎಲ್ಲರಿಗೂ ಆರೋಗ್ಯ, ಆಯುಷ್ಯ, ಸಕಲ ಸಂಪತ್ತು, ಅಷ್ಟ ಐಶ್ವರ್ಯವನ್ನು ಕೊಟ್ಟು ಎಲ್ಲರಿಗೂ ಈ ದಿನ ಭಗವಂತ ಶುಭ ಫಲಗಳನ್ನು ಅನುಗ್ರಹಿಸಲಿ ಎಂದು ಇನ್ನೊಮ್ಮೆ ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.